ಜೀವನ್ಮುಕ್ತ ಗುರುಗಳನ್ನು ವಂದಿಸುತ್ತಾ ಜೀವನ ಇರುವುದು ಜೀವಿಸುವುದಕ್ಕೆ ಎಂಬ ಗ್ರಂಥದಲ್ಲಿ ಜೀವನದಲ್ಲಿ ಧರ್ಮ ಎಂಬ 10ನೆಯ ಲೇಖನವನ್ನು ಆರಂಭಿಸುವುದಕ್ಕೆ ಮುಂಚೆ ಈ ಗ್ರಂಥದ ಲೇಖಕರಾದ ಸೋದರ ಸುರೇಂದ್ರ ನಾರಾಯಣ್ ರವರ ಇಂಗ್ಲಿಷ್ ಕೃತಿಯನ್ನು ಮತ್ತು ಕನ್ನಡಕ್ಕೆ ಅನುವಾದ ಮಾಡಿದ ಸೋದರ ವಸ್ತ್ರದ್ ಇಬ್ಬರನ್ನು ವಂದಿಸುತ್ತಾ ಹಾಗೂ ಎಡೆಬಿಡದೆ ಆನ್ಲೈನ್ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿರುವ ಸೋದರ ಲಕ್ಷ್ಮೀಶ್ ಹಾಗೂ ಸೋದರ ಪದ್ಮರಿಯವರಿಗೂ ಈ ಉಪನ್ಯಾಸವನ್ನು ಪರೋಕ್ಷವಾಗಿ ಅಪರೋಕ್ಷವಾಗಿ ಆಲಿಸುವವರಿಗೂ ವಂದನೆಗಳು. ಜೀವನದಲ್ಲಿ ಧರ್ಮ ದೇಶ ಸಂಚಾರ ಕೈಗೊಂಡಾಗ ಸಹಜವಾಗಿ ನಾವು ಸದಾ ಅಭಿಪ್ರಾಯ ಹೊಂದಿದ ಬುದ್ಧಿವಂತರಾದ ಮತ್ತು ಉತ್ತಮ ಗ್ರಹಿಕೆಯುಳ್ಳ ವಿವಿಧ ರೀತಿಯ ಜನರನ್ನು ಸಂಧಿಸಿದಾಗ ಚರ್ಚೆಯಲ್ಲಿ ಬರುವ ಅನೇಕ ವಿಷಯಗಳಲ್ಲಿ ಧರ್ಮವು ಒಂದಾಗಿರುತ್ತದೆ. ಧರ್ಮ ಎಂದರೇನು, ಧಾರ್ಮಿಕ ಜೀವನವೆಂದರೇನು, ನಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ಸಂಬಂಧಗಳಿಗೆ ಧರ್ಮವು ಯಾವುದೇ ರೀತಿಯ ಆಧಾರ ಮತ್ತು ಮಹತ್ವವನ್ನು ಹೊಂದಿದೆಯೇ, ಧರ್ಮಾಧಾರಿತ ಜೀವನವನ್ನು ನಡೆಸುವುದರ ಮೂಲಕ ಈ ಜಗತ್ತಿನಲ್ಲಿ ಸಂತೋಷವಾಗಿರಲು ಮತ್ತು ಯಶಸ್ಸನ್ನು ಹೊಂದಲು ಸಾಧ್ಯವೇ? ಲೇಖಕರು ನಾವು ನಡೆಸಿರುತ್ತಿರುವ ಜೀವನದಲ್ಲಿ ಧರ್ಮದಿಂದ ಜೀವನವನ್ನು ನಡೆಸಿದಾಗ ಧಾರ್ಮಿಕ ಜೀವನಕ್ಕೆ ನಮಗೆ ಹೇಗೆ ಮಾರ್ಗ ತೋರಿಸುತ್ತದೆ ಎಂಬುದನ್ನು ವೈಯಕ್ತಿಕ ಮತ್ತು ಸಂಬಂಧಗಳಲ್ಲಿ ಈ ಧರ್ಮ ಯಾವುದೇ ರೀತಿಯ ಆಧಾರ ಮತ್ತು ಮಹತ್ವ ಹೊಂದಿದೆಯೇ ಅನ್ನುವ ಬಗ್ಗೆ, ಈ ಮಾರ್ಗದಲ್ಲಿ ಜೀವನ ನಡೆಸಿದರೆ ಸಂತೋಷದಿಂದಿರಲು ಮತ್ತು ಯಶಸ್ಸನ್ನು ಗಳಿಸಲು ಸಾಧ್ಯವೇ ಅನ್ನುವ ಬಗ್ಗೆ ಜ್ಞಾನ ತುಂಬಿರುವರು. ಈ ಧರ್ಮದ ಬಗ್ಗೆ ಅಥವಾ ಯಾವುದೇ ಚರ್ಚೆಗಳು ಸಾಮಾನ್ಯವಾಗಿ ನಾವು ಪ್ರಯಾಣ ಮಾಡುವಾಗ ನಡೆಸ್ತೀವಿ ಅಲ್ವಾ? ನಾವ್ ಯಾರಾದ್ರೂ ಜನರನ್ನ ಮೀಟ್ ಮಾಡೋದು ಯಾವಾಗ್ಲಾದ್ರೂ ಎಲ್ಲಾರು ಪ್ರಯಾಣ ಮಾಡ್ತಿದ್ದಾಗ್ಲೋ ಅಥವಾ ಎಲ್ಲೋ ಒಂದು ಇದಾಗ ಹೋದಾಗ ಅಲ್ಲಿ ಚರ್ಚೆಗಳಲ್ಲಿ ಬಂದಾಗ ನಾವು ಈ ತರ ಸಂಭಾಷಣೆ ನಾವು ನಡೆಸಕ್ ಸಾಧ್ಯ ಆಗುತ್ತೆ. ಆದ್ರೆ ಆ ಸಂಭಾಷಣೆ ನಡೆಸ್ಬೇಕಾದ್ರೆ ನಮ್ಗೆ ಅವರು ಸಹ ಇದಾಗಿರ್ಬೇಕು, ಅವ್ರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಒಂದೇ ಆಗಿರ್ಬೇಕು. ಅವರು ಕೆಲವು ವಿಚಾರದಲ್ಲಿ ಅವರು ಬುದ್ಧಿವಂತರಾಗಿರ್ಬೇಕು. ಸಾಮಾನ್ಯವಾಗಿ ಮಾತಾಡೋದಾದ್ರೆ ಬೇರೆ ತರ, ಆಧ್ಯಾತ್ಮಿಕ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನಾವು ಒಂದೇ ಅಭಿಪ್ರಾಯ ಹೊಂದಿರ್ಬೇಕು ಮತ್ತು ಬುದ್ಧಿವಂತರಾಗಿರ್ಬೇಕು. ಅದ್ರ ಬಗ್ಗೆ ಅವರಿಗೆ ಜ್ಞಾನ ಅನ್ನೋದಿರ್ಬೇಕು. ಆವಾಗ ಮಾತ್ರ ನಾವು ಅವ್ರ ಹತ್ರ ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಈ ವಿಷಯದ ಬಗ್ಗೆ ನಾವು ಯಾವಾಗ್ಲಾದ್ರೂ ಚರ್ಚೆ ನಡೆಸ್ತಾ ಇರ್ತೀವಿ. ಧರ್ಮದ ಐತಿಹಾಸಿಕ ಏಳು ಬೀಳುಗಳು ಮತ್ತು ಇಂದು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಅಕೃತ್ಯಗಳು ಮತ್ತು ಧರ್ಮದ ಮುಂದಾಳತ್ವವನ್ನು ವಹಿಸಿಕೊಂಡಿರುವವರ ವೈಯಕ್ತಿಕ ಮತ್ತು ರಾಜಕೀಯ ಗುರಿಗಳಿಂದಾಗಿ ಅನೇಕರಿಗೆ ಧರ್ಮ ಎನ್ನುವ ಶಬ್ದವು ಕರ್ಣ ಕಠೋರವಾಗಿ ಪರಿಣಮಿಸಿದೆ ಅಲ್ವಾ? ಇಲ್ಲಿ ಇವಾಗ ಧರ್ಮದ ಹೆಸರಲ್ಲಿ ಎಷ್ಟು ಅನಾಚಾರಗಳು ನಡೀತಾ ಇದೆ ನಾವೇ ನೋಡ್ತಾ ಇದೀವಲ್ವಾ? ಅವ್ರ ಧರ್ಮ ಹೆಚ್ಚು, ಇವ್ರ ಧರ್ಮ ಹೆಚ್ಚು. ಅಲ್ಲಿ ತತ್ವ ಅನ್ನೋದೇನೆ ಮರ್ತೋಗ್ಬಿಡ್ತಾ ಇದಾರೆ. ತತ್ವ ಮರ್ತ್ಬಿಟ್ಟು ಬರೀ ಧರ್ಮದ ಬಗ್ಗೆ ಅವ್ರಿಗೆ ಕಾಳಜಿ. ಆಮೇಲೆ ಕೆಲಸದ ವಿಚಾರದಲ್ಲಿ ಅವು ಏಳ್ಬೀಳುಗಳಲ್ವಾ? ಏನಾದ್ರೂ ಅವ್ರ ಘರ್ಷಣೆ ಆದಾಗ ಒಬ್ಬರ ನಾಶ ಆಗೋ ಚಾನ್ಸಸ್ ಇರುತ್ತೆ, ಏಳು ಬೀಳುಗಳಾಗುತ್ತೆ. ಆಮೇಲೆ ಯಾರು ಧರ್ಮದ ಹೆಸರಲ್ಲಿ ಮುಂದಾಳತ್ವ ವಹಿಸ್ಕೊಂಡಿರ್ತಾರಲ್ಲ ಅವರಲ್ಲಿ ಈ ಸ್ವಾರ್ಥ ಭಾವನೆನೇ ಜಾಸ್ತಿ. ಅವ್ರ ಹೆಸರು ಗಳಿಸ್ಬೇಕು, ಆಸ್ತಿ ಮಾಡ್ಕೋಬೇಕು, ಈ ತರನೇ. ಆಮೇಲೆ ಇದನ್ನ ರಾಜಕೀಯದಲ್ಲಿ ಬಳಸ್ತಾ ಇದಾರೆ ಈಗ. ಈ ಧರ್ಮ ಅನ್ನೋದನ್ನ ಈ ರಾಜಕೀಯ ವ್ಯಕ್ತಿಗಳು ಇವ್ರ ಹತ್ರ ಹೋಗಿ ಧರ್ಮದರ್ಶಿಗಳ ಹತ್ರ ಹೋಗಿ ಸಲಹೆ ಕೇಳೋದಾಗ್ಲಿ ಇದಾಗ್ಲಿ ಏನೋ ಒಂದು ಅವ್ರನ್ನೂ ಇದ್ರೊಳಗೆ ಸೇರ್ಸ್ಕೊಂಡವ್ರು ಅರ್ಥ ಏನಾಗ್ತಿದೆ, ಆ ಧರ್ಮದ ಅರ್ಥ ಅನ್ನೋದು ಕ್ಷೀಣಿಸ್ತಾ ಇದೆ. ಯಾವ ರೀತಿ ಈ ಉನ್ನತವಾದ ಪ್ರೇಮ ಎನ್ನುವ ಶಬ್ದದಂತೆ ಧರ್ಮ ಎನ್ನುವ ಶಬ್ದವು ಸಹ ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಿದೆ ಅಲ್ವಾ? ಪ್ರೇಮ ಕೂಡ ಎಷ್ಟು ಉನ್ನತವಾದದ್ದು. ಆ ಪ್ರೇಮ ಅನ್ನೋದು ನಾವು ಇದ್ರಲ್ಲಿ ನೋಡಿದ್ ಪರಮಗುರು ಚರಣ ಸನ್ನಿಧಿಯಲ್ಲಿ 4 ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅದೆಷ್ಟು ಉನ್ನತವಾದದ್ದು, ವಿಶಾಲವಾದದ್ದು. ಆ ಪ್ರೇಮ ಅನ್ನೋದನ್ನು ಈ ಧರ್ಮ ಯಾವ ತರ ನಾವು ನೋಡ್ತಾ ಇದೀವೋ ಆ ತರ ಅದನ್ನು ಕೂಡ ನಾವು ಕ್ಷೀಣವಾಗಿ ನೋಡೋ ಹಂಗಾಗೋಗ್ಬಿಟ್ಟಿದೆ. ಅದನ್ನ ಪ್ರೀತಿ ಅನ್ನೋದಕ್ಕೆ ಇಳಿಸ್ಬಿಟ್ಟಿದೀವಿ. ಆ ಪ್ರೇಮ ಅನ್ನೋದನ್ನ ಪ್ರೀತಿಗೆ ಇಳಿಸ್ಬಿಟ್ಟು ಅದನ್ನ ನಾವು ಹೀನವಾಗಿ ನೋಡಕ್ ಶುರು ಮಾಡ್ಬಿಟ್ಟಿದೀವಿ.
ಇಂದು ಧರ್ಮವು ಒಂದು ಪಂಥ, ಪಂಗಡ, ಆಚಾರ ಇವುಗಳಿಗೆ ಸೀಮಿತವಾಗಿದ್ದು ತನ್ನದೇ ಆದ ದೈವತ್ವದ ನಂಬಿಕೆಯನ್ನು ಹೊಂದಿ ಇತರ ಎಲ್ಲಾ ನಂಬಿಕೆ ಅಭಿಪ್ರಾಯಗಳನ್ನು ದೂರೀಕರಿಸುವುದರ ಮೂಲಕ ಸಂಕೀರ್ಣತೆಗೆ, ಅಂಧಶ್ರದ್ಧೆಗೆ, ಪ್ರತ್ಯೇಕತೆಗೆ, ಅಸಹನೆಗೆ ಮತ್ತು ವಿಭಜನೆಗೆ ಕಾರಣವಾಗಿ ಮನುಕುಲಕ್ಕೆ ಅಗತ್ಯವಾದ ಪ್ರೇಮ ಮತ್ತು ದಯೆಗಳಿಂದ ಹೊರತಾಗಿದೆ ಅಲ್ವಾ. ಯಾವಾಗ ನಾವು ಈ ಪಂಥಗಳು ಧರ್ಮದಲ್ಲಿ ಅವ್ರು ಬೇರೆ ಧರ್ಮದಲ್ಲ ಒಂದು ಪಂಥದಲ್ಲಿ ಎಷ್ಟೆಷ್ಟು ವಿಂಗಡಣೆಗಳಾಗೋಗ್ಬಿಟ್ಟಿದೆ ಈಗ, ಅದರಲ್ಲೇ ಬೇರೆ ಬೇರೆ ಆಗೋಗಿದೆ. ಆಮೇಲೆ ಆಚಾರಗಳು, ಅವರೇ ಒಂದು ಆಚಾರ ಪಾಲಿಸ್ತಾರೆ, ನಾವೊಂದು ಆಚಾರ ಪಾಲಿಸ್ತೀವಿ. ಇವೆಲ್ಲ ಏನ್ ಮಾಡ್ಬಿಟ್ಟಿದೆ, ಸೀಮಿತಗೊಳಿಸ್ಬಿಟ್ಟಿದ್ವಿ ನಾವು, ಸಂಕುಚಿತ ಮಾಡ್ಬಿಟ್ಟಿದೀವಿ. ಆಗ ನಮ್ಗೆ ಭಗವಂತನಲ್ಲಿ ನಮ್ಮದೇ ಆದ ನಂಬಿಕೆಯಿಂದ ಸಂಕುಚಿತ ಸ್ವಭಾವದಿಂದ ಮೂಢನಂಬಿಕೆ, ಮೇಲು ಕೀಳು ಎನ್ನುವ ಪ್ರತ್ಯೇಕತ ಸ್ವಭಾವ, ಅಸಹನೆಯಿಂದ ವಿಭಜನೆಗೊಂಡು ಪ್ರೇಮ ಮತ್ತು ದಯದಿಂದ ಮನುಷ್ಯರನ್ನು ದೂರ ಮಾಡಿದೆ ಅಲ್ವಾ. ಅದೇನ ಸಂಕುಚಿತ ಸ್ವಭಾವದಿಂದ ಅದೇನಾಗಿದೆ, ಪ್ರೇಮ ಮತ್ತು ದಯೆ ಅನ್ನೋದೇ ಕಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಬರೀ ಎಲ್ಲಾ ಮೇಲು ಕೀಳು, ಅವ್ರ ಮೇಲ್ ಜಾತಿ, ಇವ್ರ ಕೀಳ್ ಜಾತಿ, ಈ ತರದಿಂದ ನಾವೆಲ್ಲ ಸಹೋದರತ್ವ ನೋಡ್ತಾ ಇದೀವಿ, ಎಲ್ಲರಲ್ಲೂ ಏಕತ್ವ ನೋಡ್ತಾನೆ ಇಲ್ಲ. ಬರೀ ಅಲ್ಲಿ ಏನಾಗುತ್ತೆ ಅವಾಗ, ಪ್ರೇಮನೂ ಇಲ್ಲ, ದಯೆನೂ ಇಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಮಹಾತ್ಮರು AP ಸಿನೇಟರಿಗೆ ಬರೆದಂತೆ ದುರ್ದೈವವಶಾತ್ ಇಂದಿನ ಜಗತ್ತಿನ ಅನೇಕ ಪಿಡುಗಳಿಗೆ ಮನುಷ್ಯನ ಲಾಲಸೆ ಮತ್ತು ಸ್ವಾರ್ಥತೆಯಿಂದ ಕೂಡಿದ ಧರ್ಮವೇ ಕಾರಣ ಆಗಿದೆ ಅಲ್ವಾ. AP ಸಿನೇಟರ್ ಅವರು ಮಹಾತ್ಮರು ಪತ್ರ ಬರೀತಾರೆ. ಅವರು ಒಂದು ಶತಮಾನದ ಹಿಂದೆನೆ ಈ ಸ್ವಾರ್ಥದ ಬಗ್ಗೆ, ದುರಾಸೆ ಬಗ್ಗೆ ಪತ್ರ ಬರ್ದಿರ್ತಾರೆ ಮಹಾತ್ಮರು. ಈಗ ಈ ದುರದೃಷ್ಟದಿಂದ ಏನಾಗಿದೆ, ಮನುಷ್ಯನ ದುರಾಸೆ ಮತ್ತು ಸ್ವಾರ್ಥ ಸ್ವಭಾವದಿಂದ ಜಗತ್ತಿನಲ್ಲಿ ಧರ್ಮದ ಹೆಸರಿನಲ್ಲಿ ಅನೇಕ ಕೆಡುಕುಗಳಾಗಿವೆ ಅಲ್ವಾ. ಅವರು ತಮ್ಮ ತತ್ವಗಳು ಮರ್ತು ಬಿಟ್ಟು ಏನೇನೋ ಅನಾಚಾರಗಳು ಮಾಡ್ಕೊಂಡು ಅವ್ರ ಮತ್ತದ್ದು ಇದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು. ಬರೀ ಹಣ ಸಂಪಾದನೆ, ಹೆಸರು, ಈ ಪಡ್ಕೊಳಕ್ಕೋಸ್ಕರ ಸ್ವಾರ್ಥ ಜೀವನ ನಡೆಸ್ತಾ ಇದ್ದಾರೆ ಅವರೆಲ್ಲರೂ. ಈ ಯಾವಾಗ ನಾವು ನಿಸ್ವಾರ್ಥದಿಂದ ಆ ತತ್ವನ ನಾವು ಅರ್ಥ ಮಾಡ್ಕೊಂತೀವೋ ಆವಾಗ ನಾವು ಅದಕ್ಕೊಂದು ಗೌರವ ಕೊಡ್ಬೋದು. ಅಮ್ಮ ಧರ್ಮದ ಬಗ್ಗೆ ಆಗ್ಲಿ, ಇದ್ರ ಏನು ಜಾತಿ ಮತದ ಮೇಲೆ ನಾವು ಒಂದ್ ಇದ್ ಕೊಡಕ್ಕಾಗುತ್ತೆ. ಯಾವಾಗ ನಾವು ಸ್ವಾರ್ಥದಿಂದ ನೋಡಕ್ ಹೋಗ್ತೀವ, ನನ್ ಧರ್ಮನೇ ಹೆಚ್ಚು, ನನ್ ಮತನೇ ಹೆಚ್ಚು ಅಂತ, ಅವಾಗ ನಾವೆಲ್ಲಾನು ಕಳ್ಕೊಳ್ಳೋದಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸ್ವಜ್ಞಾನವು ಧರ್ಮದ ತಿರುಳಾಗಿದೆ. ಮನುಷ್ಯ ತನ್ನನ್ನು ತಾನು ಅರಿಯುವುದೇ ಸ್ವಜ್ಞಾನ ಅಲ್ವಾ. ಸ್ವಜ್ಞಾನ ಧರ್ಮದ ತಿರುಳಾಗೋಗಿದೆ. ಧರ್ಮಕ್ಕೆ ಸ್ವಜ್ಞಾನ ಇದ್ರೆ ಅದೊಂದು ಸಾರ್ಥಕವಾದ ಜೀವನ ನಡೆಸ್ದಂಗಾಗುತ್ತೆ. ಯಾವಾಗ ಅದು ಮನುಷ್ಯ ತನ್ನನ್ನು ತಾನು ಅರಿಯುವುದೇ ಸ್ವಜ್ಞಾನ, ಯಾವಾಗ ನಾವು ನಮ್ಮ ಅಂತರಂಗದಲ್ಲಿ ಇಳಿತೀವೋ ನಮ್ಮ ಒಳಗಿರೋ ಜ್ಞಾನನ ನಾವು ಹೊರಗಡೆ ಹಾಕಕ್ಕಾಗುತ್ತೆ ಅಲ್ವಾ. ಹೊರಗಡೆ ನಾವು ಬರೀ ಹೊರಗಡೆ ಬಾಹ್ಯದಿಂದ ನಾವೇನು ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾವಾಗ ನಮ್ ಒಳಗಡೆ ಏನಿದೆ ಆ ಪ್ರೇಮ, ಕರುಣೆ, ದಯ, ಸ್ವಜ್ಞಾನ, ಸದ್ಗುಣಗಳಿರುತ್ತೋ ಅದ್ ನಾವ್ ಯಾವಾಗ ಅಂತರ್ಮುಖಿಗಳಾಗ್ತೀವೋ ಆವಾಗ್ಲೇ ನಮ್ಗೆ ಅದು ಹೊರಗಡೆ ಕಾಣುತ್ತೆ. ಆಧ್ಯಾತ್ಮ ಸಾಧಕರಾದ ನಾವು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕಲ್ವಾ. ಧರ್ಮ ಸ್ವಜ್ಞಾನ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವಾಗ ಆಲೋಚನೆಗಳನ್ನು ತನ್ನನ್ನು ಇಂದ್ರಿಯಗಳ ಸಂವೇದನೆಗಳೊಂದಿಗೆ ಗುರುತಿಸಿಕೊಳ್ಳುತ್ತದೆಯೋ ಆಗ ಅದು ನಾನು ಆಗುತ್ತದೆ. ಇದು ಅಸತ್ಯವಾದ, ವಿಭಜನಾತ್ಮಕವಾದ ಸ್ವಾರ್ಥವಾಗಿದ್ದು ಅನಾತ್ಮವಾದದ್ದಾಗಿದೆ. ಯಾವಾಗ ನಾವು ಸ್ವಾರ್ಥದಿಂದ ನೋಡಕ್ ಶುರು ಮಾಡ್ತೀವೋ ಆವಾಗ ಅದೇನಾಗುತ್ತೆ, ಆ ಆಲೋಚನೆಗಳು ಇಂದ್ರಿಯ ಸಂವೇದನೆಗಳಿಂದ ಗುರುತಿಸ್ಕೊಳಕ್ ಶುರು ಆಗುತ್ತೆ. ನಾವ್ ಅಂತರ್ಮುಖಿ ಆದಾಗ ಒಳಗಡೆ ಆತ್ಮ ಏನಿದೆ ಅದು ನೋಡಕ್ ಶುರು ಮಾಡ್ತೀವಿ. ಯಾವಾಗ ಇದು ಹೊರಗಡೆ ಇರುತ್ತೋ ಅವಾಗ ಬರೀ ಇಂದ್ರಿಯ ಸಂವೇದನೆಗಳಿಂದ ಗುರುತಿಸ್ಕೊಳಕ್ ಶುರು ಮಾಡಿ ಆಗ ದೇಹಾತ್ಮ ಭಾವನೆಗೆ ನಾವು ಸಿಕ್ಕಾಕೊತೀವಿ. ದೇಹಾತ್ಮ ಭಾವನೆಗೆ ಸಿಕ್ಕಾಕೊಂಡಾಗ ಅಹಂಕಾರ, ಭೇದ ಭಾವ, ಅಸತ್ಯ, ಸ್ವಾರ್ಥ ಇಂಥವೆಲ್ಲ ಉಂಟಾಗುತ್ತೆ. ನಾವು ಆವಾಗ ನಾನು ದೇಹಾತ್ಮನಲ್ಲ, ಅದರ ಒಡೆಯ, ನಾನು ಜೀವಾತ್ಮನಲ್ಲ, ಆದರೆ ನಾನು ಶುದ್ಧ ಚೈತನ್ಯವುಳ್ಳ ಪರಬ್ರಹ್ಮ ಎನ್ನುವ ತತ್ವ ಎನ್ನುವ ನಮ್ಮ ನಿಜ ಸ್ವರೂಪದ ಅರಿವನ್ನು ಬೆಳೆಸುವುದೇ ಧಾರ್ಮಿಕ ಜೀವನವಾಗಿದೆ. ಯಾವಾಗ ನಾನು ದೇಹಾತ್ಮ ಅಲ್ಲ, ನಾನು ಈ ಶರೀರವಲ್ಲ, ರಾಗ ಭಾವಗಳೆಲ್ಲ ಮನಸ್ಸಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಅದ್ರ ಒಡೆಯ ಅಂದ್ರೆ ನಾನು ಜೀವಾತ್ಮ ನಾನು. ಆ ತರ ನಾವ್ ಯಾವಾಗ ಅನ್ಕೊಂತೀವೋ ಆವಾಗ ನಮ್ಮಲ್ಲಿ ಆ ಶುದ್ಧ ಚೈತನ್ಯದ ಅರಿವು ನಮ್ಗಾಗುತ್ತೆ ಅಲ್ವಾ. ಆ ಪುರುಷಾತ್ಮನ ನಿಜ ಸ್ವರೂಪ ನಮ್ಗೆ ಅರಿವಾಗುತ್ತೆ. ಯಾವಾಗ ನಾವ್ ಅಂತರ್ಮುಖವಾದಾಗ ಯಾವಾಗ್ಲೂ ನಾವು ಜೀವಾತ್ಮನ ಕಡೆಗೆ ನಾವು ಹೋಗೊಟ್ಟಾಗ ಮಾತ್ರ ನಮ್ಗೆ ಆ ನಿಜ ಸ್ವರೂಪದ ಅರಿವಾಗುತ್ತೆ.
ಧರ್ಮವು ಎರಡು ಮೂಲಭೂತ ವಿಚಾರಗಳನ್ನು ಒಳಗೊಂಡಿದೆ. ಮೊದಲನೆಯದು ರಾಗ ದ್ವೇಷರಹಿತವಾದದ್ದು ಮತ್ತು ಎರಡನೆಯದು ಅನುಕಂಪ ಅಥವಾ ಪ್ರೇಮ ಉಳ್ಳದು. ಅನು ಧರ್ಮ ಎರಡು ಮೂಲಭೂತ ವಿಚಾರಗಳಿಂದ ಉಂಟು. ಒಂದು ರಾಗದ್ವೇಷರಹಿತವಾದದ್ದು. ಧರ್ಮ ಅಂದ್ರೇನೆ ಅದು ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು. ಅದ್ರೊಳಗಿದ್ರೆ ಅದು ಧರ್ಮ ಅಂತ. ಮೂಲಭೂತ ಸನಾತನ ಧರ್ಮದ್ದು ವಿಷಯನೇ ಅದು, ತತ್ವನೇ ಅದು. ರಾಗದ್ವೇಷರಹಿತವಾಗಿರ್ಬೇಕು. ಎರಡನೇದು ಅನುಕಂಪ ಅಥವಾ ಪ್ರೇಮ ಉಳ್ಳದು. ಎಲ್ಲರಲ್ಲೂ ನಾವು ಅನುಕಂಪ, ಪ್ರೇಮ, ದಯೆ, ಕರುಣೆ ಅನ್ನೋದು ನಾವು ತೋರಿಸ್ಬೇಕು. ಆಮೇಲೆ ನಿಸ್ವಾರ್ಥತೆಯು ಆಶಾರಹಿತ ಅಥವಾ ಸಂಗ್ರಹರಹಿತ ಭಾವನೆಗಳಿಂದ ಉಂಟಾಗುತ್ತದೆ. ಯಾವಾಗ ನಾವು ನಿಸ್ವಾರ್ಥದಿಂದ ಇರ್ತೀವೋ, ಎಲ್ಲರಲ್ಲೂ ನಾವು ಪ್ರೇಮ ಇದನ್ನೇ ನೋಡಿದಾಗ ಅಲ್ಲಿ ಏನಾಗುತ್ತೆ, ನಾವು ಒಬ್ರ ಮೇಲೆ ನಾವು ಏನು ಇದು ನೋಡೋದಿಲ್ಲ. ಸಂಗ್ರಹರಿತ ಅಲ್ಲಿ ನಾವ್ ಏನು ಸಂಗ್ರಹ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲಾನು ಒಂದೇ ವಿಕಾಸ ಮಾರ್ಗದಲ್ಲಿ ನೋಡ್ತೀವಿ. ಎಲ್ಲದಲ್ಲಿರೋ ಒಂದು ಚೈತನ್ಯ ನಾವು ನೋಡ್ಕೊಂಡಾಗ ಆವಾಗ ನಾವು ಅಲ್ಲಿ ಏನು ಸಂಗ್ರಹ ಮಾಡ್ಕೊಳಕ್ಕಾಗಲ್ಲ. ಸಂಗ್ರಹ ರಹಿತ ಭಾವನೆಗಳಿಂದ ಉಂಟಾಗುತ್ತದೆ ನಿಸ್ವಾರ್ಥತೆಯು. ಅಲ್ಲಿ ಯಾವುದು ಸಂಗ್ರಹ ಆಗೋಕೆ ಚಾನ್ಸಸ್ ಇರಲ್ಲ. ಯಾವುದನ್ನು ನನ್ನ ದೇಹಾತ್ಮ ಆಶಿಸದೆಯೋ ನಿಜವಾಗಿಯೂ ಅದು ನನ್ನ ಬಯಕೆಯಲ್ಲ. ಯಾವ ತರಹ ದೇಹಾತ್ಮ ಯಾವ ತರಹ ಕಾರ್ಯನಿರ್ವಹಿಸುತ್ತದೆ ಅದ್ರ ಬಗ್ಗೆ ನಂಗೆ ಸರಿಯಾಗಿ ಜ್ಞಾನ ಇಲ್ಲ. ಅದ್ರ ಬಗ್ಗೆ ನಾನು ಆಸಕ್ತಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಈ ದೇಹಾತ್ಮ ಅಲ್ಲ, ಜೀವಾತ್ಮ ಅಲ್ಲ, ಪುರುಷಾತ್ಮನ ಸ್ವರೂಪ ಅಂತ ನಾವ್ ಯಾವಾಗ ಅನ್ಕೊಂತೀವೋ ಆ ದೇಹಾತ್ಮ ಬಗ್ಗೆ ನಮ್ಗೆ ಆಸಕ್ತಿ ಇರೋದಿಲ್ಲ. ಆವಾಗ ನಾವು ಎಲ್ಲರಲ್ಲಿರುವ ಚೈತನ್ಯ ನಾವು ಗುರುತಿಸ್ಕೊಂಡಾಗ ಅಲ್ಲಿ ರಾಗ ದ್ವೇಷ ಅನ್ನೋದೇ ಇರೋದಿಲ್ಲ. ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಝೆನ್ ಕಥೆ ಹೇಳುವಂತೆ ಒಬ್ಬ ಮನುಷ್ಯ ಕುದುರೆಯನ್ನು ಹತ್ತಿ ಅತಿ ವೇಗವಾಗಿ ಓಡಿಸುವುದನ್ನು ಕಂಡ ಅವನ ಸ್ನೇಹಿತ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದನಂತೆ. ಆಗ ಕುದುರೆ ಸವಾರ, ನನಗೆ ಗೊತ್ತಿಲ್ಲ, ನನ್ನ ಕುದುರೆಯನ್ನು ಕೇಳು ಎಂದು ಉತ್ತರಿಸಿದನಂತೆ. ಒಂದು ಕುದುರೆ ಅತಿ ವೇಗವಾಗಿ ಹೋಗ್ತಾ ಇರುತ್ತೆ. ಆವಾಗ ಕುದುರೆ ಸವಾರನ್ ಕೇಳ್ತಾನಂತೆ, ಎಲ್ಲಿಗೆ ಹೋಗ್ತಿದ್ಯಾ ಅಲ್ವಾ. ಅವ್ನಿಗೊಂದ್ ಗುರಿ ಇರ್ಬೇಕಲ್ವಾ, ಎಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋ ಒಂದ್ ಗುರಿ ಇದ್ರೆ ಆ ಜಾಗ ತಲುಪ್ತೀವಿ. ಇಲ್ಲ ಅಂದ್ರೆ ನಾವು ತಲುಪಕ್ಕಾಗತ್ತಾ? ಇಲ್ಲ. ಆತರ ಕುದುರೆ ಸವಾರನ್ ಕೇಳಿದ್ರೆ ನನಗ್ ಗೊತ್ತಿಲ್ಲ, ಆ ಕುದುರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಲ್ಲಿಗೆ ಹೋಗ್ತಿದೀನಿ. ಅಂದ್ರೆ ನಾವು ಸಹ ಈ ದೇಹಾತ್ಮ ಏನ್ ಹೇಳ್ತಿದ್ಯೋ ಅದ ತರ ಕೇಳ್ತಾ ಇದೀವಿ ಹೊರ್ತು ಜೀವಾತ್ಮ ಹೇಳ್ತಿರೋದು ಕೇಳ್ತಾ ಇಲ್ಲ. ಆ ಜೀವಾತ್ಮ ನಮ್ನ ಯಾವಾಗ್ಲೂ 3 ದೇಹನು ಪರಿಶುದ್ಧ ಮಾಡ್ಕೊಂಡು ನಾವ್ ಆತ್ಮನ್ ಸರಿಯಾಗಿ ಹೋಗ್ಬಿಡ್ಬೇಕು ಅಂತ ಎಷ್ಟು ಹೇಳ್ತಾ ಐತೆ, ಆದ್ರೆ ನಮ್ಗೊಂದ್ ಗುರಿನೇ ಇಲ್ಲ. ಆ ದೇಹಾತ್ಮ ಏನ್ ಹೇಳುತ್ತೋ ಅದನ್ನೇ ನಾವು ಆ ತರನೇ ನಮ್ ಜೀವನ ನಡೆಸ್ತಾ ಇದ್ದೀವಿ. ಕಾಲಕ್ರಮೇಣ ದೇಹಾತ್ಮನ ಬಯಕೆಗಳೇನು, ಅವು ನಮ್ಗೆ ಸಂತೋಷವನ್ನು ನೀಡುತ್ತವೆ ಎಂಬ ತಪ್ಪಾದ ಮತ್ತು ಸಂಕುಚಿತ ನಂಬಿಕೆಗಳು ದೂರವಾಗಿ ಇವು ಅಶಾಶ್ವತ, ಬದಲಾವಣೆ ಹೊಂದುವ ಸ್ವಭಾವವುಳ್ಳವು, ಅಸ್ಥಿರವಾದವು. ಆದ್ದರಿಂದ ಇವು ಕೇವಲ ಭ್ರಮಾತ್ಮಕವಾದವುಗಳು. ಇವುಗಳು ನೀಡುವ ಸಂತೋಷವು ಕೇವಲ ಪಕ್ಷಿಗಳು ಕೆಳಗಿಳಿದು ಮೇಲೆ ಹಾರಿದಂತೆ ತಾತ್ಕಾಲಿಕವಾದದ್ದು. ಕಾಲಕ್ರಮೇಣ ನಾವ್ ಯಾವಾಗ ವಿಕಾಸ ಹೊಂದುತ್ತಾ ಇರ್ತೀವೋ ಈ ದೇಹಾತ್ಮದಿಂದ ಉಂಟಾಗುವ ಸಂತೋಷ ಅನ್ನೋದು ಕ್ಷಣಿಕವಾದದ್ದು. ಇದು ಶಾಶ್ವತ ಅಲ್ಲ ಅಂತ ಅರಿವು ಉಂಟಾಗುತ್ತೆ. ಆಮೇಲೆ ನಾವು ಬದಲಾವಣೆ ಹೊಂದ್ತಾ ಇರ್ತೀವಿ. ನಾವು ವಿಕಾಸ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ನಾವು ಆ ಭ್ರಮೆಯಿಂದ ಹೊರಗಡೆ ಬರ್ತೀವಿ. ಜ್ಞಾನ ಅನ್ನೋದು ಬರೋದ್ರಿಂದ ನಾವು ಆ ಭ್ರಮೆಯಿಂದ ಹೊರಗಡೆ ಬರ್ತೀವಿ. ಅವ್ರು ಒಂದು ಎಕ್ಸಾಂಪಲ್ ಕೊಡ್ತಿದಾರಲ್ವಾ, ಈಗ ಪಕ್ಷಿಗಳು ಭೂಮಿ ಮೇಲೆ ಹೋಗ್ತಾ ಇದೆ. ಆ ಪಕ್ಷಿಗಳು ಭೂಮಿ ಮೇಲೆ ಹಾರಾಡಕ್ಕಾಗತ್ತೆ? ಅದು ಕ್ಷಣಿಕವಾದದ್ದು ಅಷ್ಟೇ. ಸ್ವಲ್ಪ ಹೊತ್ತದ್ ಹಾರಾಗುತ್ತೆ, ಅದೇನೋ ಭ್ರಮೆಯಲ್ಲಿ ಇದ್ದಂಗಿರುತ್ತೆ. ಆಮೇಲೆ ಅದು ತಾತ್ಕಾಲಿಕವಾಗಿರುತ್ತೆ, ಆಮೇಲೆ ಅದು ಮೇಲ್ ಹಾರೋಗುತ್ತೆ. ಆತರ ಅದೇ ರೀತಿ ನಾವು ದೇಹಾತ್ಮದ ಸಂತೋಷವು ತಾತ್ಕಾಲಿಕವಾದದ್ದು ಅನ್ನುವ ಜ್ಞಾನ ನಾವು ಅವಾಗ ಪಡಿತೀವಿ. ಆಸೆಗಳನ್ನು ತೃಪ್ತಿಪಡಿಸಲು ಸಾಧ್ಯವಾಗೋದಿಲ್ಲ ಅಲ್ವಾ. ಈ ನಮ್ಗೆ ಆಸೆಗಳು ಎಂದಿಗೂ ತೃಪ್ತಿಗೊಳ್ಳುವುದಿಲ್ಲ. ತೃಪ್ತಿ ಪಡಿಸಿದಷ್ಟು ಅವು ಹೆಚ್ಚುತ್ತಾ ಹೋಗುತ್ತದೆ. ಆಸೆಗಳನ್ನ ನಾವು ತೃಪ್ತಿ ಪಡಿಸಕ್ಕಾಗತ್ತಾ? ಒಂದ್ ಆಸೆ ತೃಪ್ತಿ ಪಡಕ್ ಹೋದ್ರೆ ಇನ್ನೊಂದ್ ಆಸೆ ಇದೇಳುತ್ತೆ. ಈ 1000 ಹಾವಿನ ಹೆಡೆ ತರ ಅಂತ ನೋಡಿ. ಒಂದ್ ಆಸೆ ನಾವು ಇದ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದ್ ಆಸೆ ಮೇಲೆದ್ದೇಳ್ತಾ ಇರುತ್ತೆ. ಇವೆಲ್ಲವುಗಳನ್ನು ಸರಿಯಾಗಿ ಗಮನಿಸಿದಾಗ ಸಂಗ್ರಹ ಬುದ್ಧಿಗೆ ಕಾರಣವಾದ ನಮ್ಮ ಲಾಲಸೆಗಳು ತಮ್ಮಷ್ಟಕ್ಕೆ ತಾವೇ ಕಳಚಿ ಹೋಗುತ್ತದೆ. ಯಾವಾಗ ನಾವು ವಿವೇಕನಿಂದ ಸರಿ ತಪ್ಪು, ಶಾಶ್ವತ ಅಶಾಶ್ವತ ಅರಿವು ಉಂಟಾಗುತ್ತೋ ನಮ್ಗೆ, ಆವಾಗ ನಾವು ಈ ಆಸೆಗಳಿಂದ ಏನೇನ್ ಸಂಗ್ರಹ ಮಾಡಿದೀವೋ ಅದೆಲ್ಲವೂ ಅಶಾಶ್ವತ ಅಂತ ಅನ್ಕೊಂಡಾಗ ಅದೆಲ್ಲ ಒಂದೊಂದೇ ಕಳ್ಸಿ ಬಿದ್ದೋಗ್ತಾ ಇರುತ್ತೆ ಆಸೆಗಳೆಲ್ಲ.
ನಮ್ಮ ಲಾಲಸೆಗಳು ಅಶಾಶ್ವತ ಮತ್ತು ತೃಪ್ತಿಗೊಳಿಸಲು ಅಸಾಧ್ಯ ಎನ್ನುವ ಅನುಭವ ಜ್ಞಾನದ ಜೊತೆಗೆ ಸಂದರ್ಭಾನುಸಾರ ಗೋಚರಿಸುವ ವ್ಯಕ್ತಿಯ ಆಳವಾದ ಪರಿಶುದ್ಧವಾದ ಐಕ್ಯತಾ ಮನೋಭಾವದ ನಿಜ ಸ್ವರೂಪದಿಂದ ಅಪರಿಗ್ರಹವು ತನ್ನಷ್ಟಕ್ಕೆ ತಾನೇ ಹೊರಬರುತ್ತದೆ. ಯಾವಾಗ ನಮ್ಗೆ ಈ ಆಸೆಗಳೆಲ್ಲ ಅಶಾಶ್ವತ, ಅದನ್ನ ತೃಪ್ತಿಗೊಳ್ಸಕ್ ಆಗೋದಿಲ್ಲ ಅಂತ ಜ್ಞಾನ ಬರುತ್ತೋ, ಆವಾಗ ಆ ಸಂದರ್ಭಕ್ಕೆ ನಾವೇನ್ ಮಾಡ್ತೀವಿ, ಆಳವಾದ ಪರಿಶುದ್ಧವಾದ ಐಕ್ಯತಾ ಮನೋಭಾವ, ಎಲ್ಲರಲ್ಲಿರುವ ಚೈತನ್ಯ, ಎಲ್ಲರಲ್ಲಿರುವ ಸಹೋದರ ಭಾವ, ಆ ನಿಜ ಸ್ವರೂಪದ ಅರಿವು ಉಂಟಾದಾಗ ನಾವೇನ್ ಮಾಡ್ತೀವಿ, ಈ ಆಸೆಗಳು ಶಾಶ್ವತವಲ್ಲ, ಈ ದೇಹಾತ್ಮದ್ದು ಅಂತ ಅನ್ಕೊಂಡು ಒಂದೊಂದನ್ನೇ ನಾವು ಬಿಟ್ಕೊಂಡ್ ಬರ್ತೀವಿ. ಭಗವದ್ಗೀತೆಯು ಹೇಳುವಂತೆ ಹೇಗೆ ಎಲ್ಲಾ ನದಿಗಳು ಸಮುದ್ರವನ್ನು ಸೇರಿದರೂ ಸಮುದ್ರವು ತಟಸ್ಥವಾಗಿರುವಂತೆ, ಹಾಗೆಯೇ ಅನೇಕ ಆಸೆಗಳು ಉಂಟಾದರೂ ಯಾರು ವಿಚಲಿತರಾಗುವುದಿಲ್ಲವೋ ಅವರು ಶಾಂತಿಯನ್ನು ಹೊಂದುತ್ತಾರೆ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ನದಿಗಳು ಹೋಗಿ ಸಮುದ್ರನೇ ಸೇರುತ್ತಲ್ವಾ, ಆ ಸಮುದ್ರಕ್ಕೆ ಯಾವ್ಯಾವ ನದಿ ಅಂತ ಏನ್ ಗೊತ್ತಾಗತ್ತ, ತಟಸ್ಥವಾಗಿರುತ್ತೆ. ಎಲ್ಲಿಂದ ಬಂದ್ರು ಅದ್ರಲ್ಲಿ ಸೇರ್ಸ್ಕೊಂಡ್ರೆ ಅದು ಸುಮ್ನೆ ಅದಷ್ಟೇ ಅದಿದ್ದೇ ಇರುತ್ತೆ. ಹಾಗೆ ಅನೇಕ ಆಸೆಗಳು ಉಂಟಾದ್ರು ಯಾರು ವಿಚಲಿತರಾಗೋದಿಲ್ಲೋ. ನಮ್ಮಲ್ಲಿ ಎಷ್ಟೆಷ್ಟೋ ಆಸೆಗಳು ಉಂಟಾಗ್ತಾ ಇರುತ್ತೆ. ಅದು ಯಾವಾಗ ನಾವು ಆಸೆಗಳಿಗೆ ಚಂಚಲರಾಗೋದಿಲ್ವೋ ಆವಾಗ ನಾವು ಶಾಂತಿನ ಹೊಂದಕ್ ಚಾನ್ಸ್ ಆಗುತ್ತೆ ಅಲ್ವಾ. ಶಾಂತಿ ಹೊಂದಬೇಕು ಅಂದ್ರೆ ಆಸೆಗಳಿರ್ಬಾರ್ದು, ಮನಸ್ಸು ಪ್ರಶಾಂತವಾಗಿದ್ದಾಗ ಮಾತ್ರನೇ ನಮ್ಗೆ ಶಾಂತಿ ಲಭಿಸಕ್ಕೆ ಸಾಧ್ಯ. ಯಾವಾಗ ಬಯಕೆಗಳ ನದಿಗಳು ಏಕಾತ್ಮನೆಂಬ ಮಹಾಸಾಗರವನ್ನು ಸೇರುತ್ತವೆಯೋ ಆಗ ಅವು ತಮ್ಮ ಸ್ವರೂಪವನ್ನು ಕಳೆದುಕೊಳ್ಳುತ್ತವೆ. ಯಾವಾಗ ನದಿಗಳು ಏಕಾತ್ಮವೆಂಬ ಮಹಾಸಾಗರ, ಆ ಮಹಾಸಾಗರನ ಸೇರ್ಬೇಕು ಅಂತ ಅದ್ ಬಯಸುತ್ತೋ ಆವಾಗ ಅದು ಆ ಸ್ವರೂಪ ಕಳ್ಕೊಳ್ಳುತ್ತಲ್ವಾ. ಅದೆಲ್ಲೆಲ್ಲ ಒಂದಾಗ್ಬಿಟ್ಟು ಅದೆಲ್ಲ ಒಂದಾಗೋದ್ರಿಂದ ಅದು ಇಂಥ ನದಿ ಅಂತ ಏನು ಗೊತ್ತಾಗೋದಿಲ್ಲ, ಅದು ತನ್ನ ಸ್ವರೂಪವನ್ನು ಅದು ಕಳೆದುಕೊಳ್ಳುತ್ತೆ. ಮತ್ತು ಸಾಗರವು ಅವುಗಳಿಂದ ಯಾವುದೇ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಸಾಗರದಲ್ಲೂ ಏನು ಬದಲಾವಣೆ ಆಗಲ್ಲ. ಏನಾದ್ರೂ ಆ ನದಿ ಬಂದ್ ಸೇರ್ತು, ಈ ನದಿ ಬಂದ್ ಸೇರ್ತು, ಏನು ಗೊತ್ತಲ್ಲ, ಅದ್ರಲ್ಲೂ ಏನು ಬದಲಾವಣೆ ಆಗುವುದಿಲ್ಲ. ಧರ್ಮವು ಒಂದು ಪರಿಶುದ್ಧ ಪ್ರಜ್ಞೆಯಾಗಿದ್ದು ಅದು ಎಂದಿಗೂ ಮಲಿನಗೊಳ್ಳುವುದಿಲ್ಲ ಅಲ್ಲ. ಧರ್ಮ ಅನ್ನೋದು ಉನ್ನತವಾದದ್ದಾಗಿರೋದ್ರಿಂದ, ಉನ್ನತವಾದ ಪ್ರಜ್ಞೆ ಇರೋದ್ರಿಂದ ಅದು ಯಾವೇ ಮತಗಳು ಬೇರೆ ಬೇರೆ ಮತಗಳು ಅದ್ರೊಳಗ್ ಬಂದ್ ಸೇರಿದ್ರು ಅದರಿಂದ ಏನೂ ತೊಂದರೆ ಆಗಲ್ಲ, ಅದು ಮಲಿನವಾಗುವುದಿಲ್ಲ. ಅದು ಜೀವನದ ಈ ಏಕತೆಯ ಭಾವವು ಈಗ ಆಧುನಿಕ ವಿಜ್ಞಾನದ ಆವಿಷ್ಕಾರದ ಮೂಲ ದ್ರವ್ಯಗಳ ಕ್ಷೇತ್ರದಲ್ಲಿ ಪ್ರವೇಶಗೊಳ್ಳಲು ಪ್ರಾರಂಭವಾಗಿರುವುದನ್ನು ಕಾಣುತ್ತೇವೆ. ಈ ಜೀವನದಲ್ಲಿ ಏಕತೆಯ ಭಾವವು ಅಲ್ವಾ. ಇಲ್ಲಿ ನಾವು ಮೂರು ಖನಿಜ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ, ಮೂರು ಭೂತ ವರ್ಗದಿಂದ ನಾವು ಮಾನವ ವರ್ಗದವ್ರಿಗೆ ಏನ್ ಬಂದಿದ್ವೋ ಈ ಏಕತೆ ಭಾವನೆ ಅಲ್ಲಿರೋದ್ರಿಂದ ಅಲ್ಲಿ ಏನಾಗುತ್ತೆ, ಒಂದು ಏಕತೆ ಭಾವನೆ ಇರೋದ್ರಿಂದ ಅಲ್ಲಿ ಭೇದ ಭಾವ ಅನ್ನೋದು ಇರೋದಿಲ್ಲ. ಆವಾಗ ಈ ಆಧುನಿಕ ವಿಜ್ಞಾನ ಏನ್ ಮಾಡ್ತಿದೆ, ಈ ಆವಿಷ್ಕಾರ ಮಾಡ್ತಾ ಸಂಶೋಧನೆ ಮಾಡ್ತಾ ಇದೆ. ಈ ಕ್ಷೇತ್ರಗಳೆಲ್ಲ ಒಳಗ್ ಸೇರಿ ಇದು ಏನಿದೆ, ಇಲ್ಲಿ ಯಾವ ತರ ಜೀವನ ಇದೆ ಅನ್ನೋದನ್ನ ಅದು ಒಂದೊಂದನ್ನೇ ಸಂಶೋಧನೆ ಮಾಡ್ತಾ ಇದೆ. ಸಂಶೋಧನೆ ಮಾಡ್ತಾ ಇರೋದ್ರಿಂದ ಈ ಸ್ಥೂಲ ಪ್ರಪಂಚದ ಸೃಷ್ಟಿಯಲ್ಲಿ ಎಲ್ಲ ವಸ್ತುಗಳು ಆಂತರಿಕ ಸಂಬಂಧವನ್ನು ಹೊಂದಿದ್ದು ಅವು ಪರಸ್ಪರ ಅವಲಂಬಿತವಾಗಿರುವುದನ್ನು ಕಾಣುತ್ತೇವೆ. ಯಾವಾಗ ಈ ಸಂಶೋಧನೆಯಿಂದ ಅದು ಗೊತ್ತಾಗುತ್ತೋ ಎಲ್ಲದರಲ್ಲೂ ಸಹೋದರ ಭಾವ ಚೈತನ್ಯ ಇರೋದನ್ನು ಈಗ ಆಧುನಿಕ ವಿಜ್ಞಾನಿಗಳು ಸಂಶೋಧನೆ ಮೂಲಕ ಕಂಡುಹಿಡಿತಾ ಇದ್ದಾರೆ. ಎಲ್ಲ ಆಂತರಿಕ ಸಂಬಂಧವನ್ನು ಹೊಂದಿದ್ದು ಅವು ಪರಸ್ಪರ ಅವಲಂಬಿತವಾಗಿರೋದನ್ನು ಕಾಣುತ್ತೇವೆ. ಎಲ್ಲ ಸೃಷ್ಟಿಲಿ ಎಲ್ಲಾನು ಒಂದು ಅವಿನಾಭಾವ ಸಂಭವವನ್ನು ಹೊಂದಿರೋದ್ರಿಂದ ಅದು ಒಂದಕ್ಕೊಂದು ಡಿಪೆಂಡ್ ಆಗಿದೆ ಅಲ್ವಾ. ಆದರ ನಾವಿವಾಗ ಖನಿಜ ವರ್ಗದಿಂದ ಬಂದಿದ್ದೀವಿ, ಅದನ್ನ ಎಲ್ಲಾದ್ರಲ್ಲೂ ನಾವು ಒಂದರಿಂದ ಒಂದಾದ್ಮೇಲೆ ಬಂದಿರೋದ್ರಿಂದ ಸಸ್ಯ ವರ್ಗ ಆಗ್ಲಿ ನಾವ್ ಅದಕ್ಕೂ ಡಿಪೆಂಡ್ ಆಗಿದ್ದೀವಿ ಅಲ್ವಾ. ಪ್ರಾಣಿ ವರ್ಗ ಎಲ್ಲಾದ್ರ ಮೇಲೂ ನಾವು ಅವಲಂಬಿತರಾಗಿದ್ದೀವಿ ಪ್ರತಿಯೊಬ್ರುವ. ನಾನು ಜೀವಿಸುತ್ತಿರುವ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೆಚ್ಚು ಶ್ರೀಮಂತನಾಗುವ ಆಸೆಯಿಂದ ಮಾಡುವ ಪ್ರತಿಯೊಂದು ಕ್ರಿಯೆಯಿಂದ ಉಂಟಾಗುವ ನೈಸರ್ಗಿಕ ಸಂಪತ್ತಿನ ದುರ್ಬಳಕೆ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇವಾಗ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಶ್ರೀಮಂತನಾಗ್ಬೇಕು ಅಂತ ಎಷ್ಟು ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾನಲ್ವಾ. ನೈಸರ್ಗಿಕನ ಕಾಡುಗಳನ್ನೆಲ್ಲ ನಾಶ ಮಾಡೋದು, ಮರಗಳು ಇದ್ ಮಾಡೋದು, ಆಮೇಲೆ ಈ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಕಟ್ಕೊಂತಾ ಇರೋದು, ಈ ಕಾಡುಗಳನ್ನೆಲ್ಲ ನಾಶ ಮಾಡ್ತಿರೋದ್ರಿಂದ ಈಗ ನೋಡ್ತಾ ಇದೀವಿ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಆಹಾರ ಅನ್ನೋದೇ ಇಲ್ಲ, ತಿನ್ನೋದಕ್ಕೆ ಆಹಾರ ಸಿಗ್ದಲೆ ಅದು ಹೊರಗಡೆ ಬರ್ತಾ ಇದೆ.
ಈ ಮನುಷ್ಯ ಅವನ್ ಶ್ರೀಮಂತ ಆಗ್ಬೇಕು ಅಂತ ಆ ಸ್ವಾರ್ಥದಿಂದ ಎಲ್ಲಾನು ನಾಶ ಮಾಡ್ತಾ ಇದ್ದಾನೆ. ಅದರಿಂದ ನೈಸರ್ಗಿಕ ಸಂಪತ್ತಿನ ದುರ್ಬಳಕೆ ಆಗೋಗ್ತಾ ಇದೆ. ಅದು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ದುಷ್ಪರಿಣಾಮ ಏನಾಗ್ತಾ ಇದೆ ಅನ್ನೋದು ಅದರಿಂದ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಯಾಕೆಂದ್ರೆ ನಾವು ಆ ಪ್ರಾಣಿಗಳನ್ನ ಎಲ್ಲ ಕಡೆ ಪ್ರಕೃತಿನ ನಾಶ ಮಾಡೋದ್ರಿಂದ ನಾವು ಸಂತೋಷ ಅನ್ನೋದು ಸಿಗುತ್ತ ನಮ್ಗೆ. ಪ್ರಕೃತಿ ಚೆನ್ನಾಗಿದ್ರೆ ಅಲ್ವಾ ಮಳೆಗಳಾಗೋದು, ಸಕಾಲಕ್ಕೆ ಮಳೆ ಆಗೋದು ಎಲ್ಲಾನು. ಅದರಿಂದ ನಾವು ಪ್ರಕೃತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದ್ದರಿಂದ ಆಲೋಚನೆಯುಳ್ಳ ಪರಿಸರವಾದಿಗಳು ನಮ್ಮ ಈ ಕ್ರಿಯೆಗಳಿಂದ ಈ ಪೀಳಿಗೆಯ ಜೊತೆಗೆ ಮುಂದಿನ ಪೀಳಿಗೆಗಳ ಮೇಲೆಯೂ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆಯೂ ಒತ್ತು ಕೊಡುತ್ತಿದ್ದಾರೆ. ಈ ಯಾರು ಈ ನಿಸರ್ಗ ಪ್ರೇಮಿಗಳಿರ್ತಾರಲ್ಲ, ಪ್ರಕೃತಿ ಮೇಲೆ ಪ್ರೇಮಿಗಳು, ಅವ್ರು ಏನ್ ಮಾಡ್ತಿದ್ದಾರೆ, ಪರಿಸರವಾದಿ ಪ್ರೇಮಿಗಳು, ಅವರು ಇದ್ರ ಮೇಲೆ ತುಂಬಾ ಆಲೋಚನೆ ಮಾಡ್ತಿದ್ರು. ಈ ತರ ಪರಿಸರನ ಹಾಳು ಮಾಡ್ತಾ ಇದ್ರೆ, ಎಲ್ಲ ನಾಶ ಆಗ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವರು ಅದ್ರ ಮೇಲೆ ಒಂದು ಪ್ರೇಮದಿಂದ, ಕರುಣೆಯಿಂದ ಅದೇನ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಉಂಟಾಗುವ ದುಷ್ಪರಿಣಾಮ ಮೇಲೆ ಅದು ಒತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಅದ್ ನಾಶ ಮಾಡ್ಬಾರ್ದು, ನಾವು ಕಾಡುಗಳನ್ನ, ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು. ಇವಾಗ ನಾವೆಲ್ಲಾ ನೋಡ್ತಾ ಇದೀವಿ, ಎಲ್ಲಾ ಕಡೆ ಮರಗಳನ್ನ ಬೆಳೆಸ್ಬೇಕು ಅಂತಿದ್ದಾರೆ. ಆಮೇಲೆ ಇದು ಏನು ಸಸ್ಯಗಳನ್ನ, ಗಿಡಗಳನ್ನೆಲ್ಲ ನೆಡ್ಬೇಕು ಅಂತ ಹೇಳ್ತಾ ಇದೀವಲ್ಲ. ಆಮೇಲೆ ಇವಾಗ ಪ್ಲಾಸ್ಟಿಕ್ ನ ನಾವು ತುಂಬಾ ಉಪಯೋಗಿಸ್ತಾ ಇರೋದ್ರಿಂದ ಪರಿಸರನ ಹಾಳು ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅನ್ನೋದು, ಈ ತರ ಎಲ್ಲ ನಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಇವಾಗ ನಾವು ಮುಂದಿನ ಪೀಳಿಗೆ ಮೇಲೆ ನಮ್ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆನ ಉದ್ಧಾರ ಮಾಡೋದ್ ನಮ್ ಜವಾಬ್ದಾರಿ. ಇವಾಗ ಪ್ರಕೃತಿನ ಎಲ್ಲಾ ನಾಶ ಮಾಡ್ಬಿಟ್ರೆ ಮುಂದಿನ ಜೀವನದ ಪೀಳಿಗೆಗೆ ನಾವೇನ್ ಕೊಡಕ್ ಆಗತ್ತಲ್ವಾ? ಅದ್ರದ್ದು ಕರ್ತವ್ಯ ನಮ್ದು. ಮುಂದಿನ ಪೀಳಿಗೆದು ಕರ್ತವ್ಯ ನಮ್ದಾಗಿರೋದ್ರಿಂದ ಅದ್ರ ಮೇಲೆ ನಾವು ಹೆಚ್ಚು ಗಮನ ಕೊಡ್ಬೇಕು. ಒಬ್ಬ ವ್ಯಕ್ತಿಯು ಒಳ್ಳೆಯವನಾದರೆ ಇಡೀ ಮನುಕುಲದ ಪ್ರಸ್ತುತ ಮತ್ತು ಭವಿಷ್ಯದ ಕಲ್ಯಾಣಕ್ಕೆ ಕಾರಣವಾಗುವುದನ್ನು ಕಾಣುತ್ತೇವೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾದ್ರೆ, ಇವಾಗ ಒಬ್ಬ ವ್ಯಕ್ತಿ ಒಳ್ಳೆಯವನಾದ್ರೆ ಅವ್ನ ಸುತ್ತಮುತ್ತ ಎಲ್ಲರೂ ಒಳ್ಳೆಯವರಾಗಿರ್ತಾರಲ್ವಾ? ನಾವು ಒಳ್ಳೆಯವರಾಗಿದ್ರೆ ಇನ್ನೊಬ್ರು ಒಳ್ಳೆಯವರಾಗಿರ್ತಾರೆ ನಮ್ ಸುತ್ತಮುತ್ತ ಎಲ್ಲ. ಹಾಗೆ ಅದೇನಾಗುತ್ತೆ, ಸುತ್ತಮುತ್ತ ಅದೇ ತರ ವಾತಾವರಣ ಸೃಷ್ಟಿಯಾಗಿ ಅದು ಇವಾಗ ಈ ಮನುಕುಲದ ಮೇಲೂ ಅದು ಪ್ರಭಾವ ಬೀರುತ್ತೆ. ಎಲ್ಲಾರು ಮಾನವರೆಲ್ಲಾರು ಒಂದು ಅನ್ನೋ ಏಕತಾ ಮನೋಭಾವ ಬೆಳೆಯುತ್ತೆ. ಎಲ್ಲಾರು ಒಂದು ಅಂತ ಪ್ರಸ್ತುತ ಮತ್ತು ಭವಿಷ್ಯದ ಕಲ್ಯಾಣಕ್ಕೆ ಕಾರಣವಾಗುವುದನ್ನು ಕಾಣುತ್ತೇವೆ. ಮುಂದೆ ಭವಿಷ್ಯಕ್ಕೂ ಇದು ಕಾರಣ ಆಗೋದನ್ನ ನಾವು ನೋಡ್ತೀವಿ ಅಲ್ವಾ? ನಾವೀಗ ವರ್ತಮಾನಲ್ಲಿ ನಾವ್ ಹೇಗ್ ಜೀವಿಸ್ತೀವೋ ಅದ್ ಭವಿಷ್ಯಕ್ಕೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತೀವಲ್ಲ ನಾವು. ಹಾಗೆ ನಾವ್ ಇವಾಗ ಯಾವ ತರ ಒಳ್ಳೆ ಜನ ನಡೆಸಿದ್ರೆ ಅದು ಭವಿಷ್ಯಕ್ಕೂ ಅದು ಒಳ್ಳೆ ತರನೇ ತೋರ್ಸುತ್ತೆ. ಯಾರೋ ಒಬ್ಬರು ಜೆ ಕೃಷ್ಣಮೂರ್ತಿಯವರನ್ನು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ಕೇಳಿದಾಗ ಅವರು ನೀಡಿದ ಪ್ರತಿಕ್ರಿಯೆ, ಇಲ್ಲ ಇಲ್ಲ, ನಾವು ಬೇರೆ ಶಬ್ದಗಳನ್ನು ಬಳಸೋಣ. ಪೂರ್ಣತೆ ಮತ್ತು ಪೂರ್ಣತೆ ಅಲ್ಲದ್ದು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಜೆ ಕೃಷ್ಣಮೂರ್ತಿಯವ್ರನ್ನ ಕೇಳಿದಾಗ ನಾವು ಈ ತರ ಶಬ್ದಗಳು ಬಳಸೋದ್ ಬೇಡ. ಪೂರ್ಣತೆ ಮತ್ತು ಪೂರ್ಣತೆ ಅಲ್ಲದ್ದು ಅಂದ್ರೆ ಯಾವ್ದು ಪೂರ್ಣ, ನಮ್ದು ಪರಿಪೂರ್ಣತೆ ಹೊಂದಬೇಕಾದಂತೆ ನಾವ್ ಯಾವ ತರ ಸದ್ಗುಣಗಳನ್ನ ಬೆಳೆಸ್ಬೇಕು, ಯಾವ್ದು ಶಾಶ್ವತ ಅಶಾಶ್ವತ, ಆ ಅರಿವನ್ನ ಯಾವಾಗ ಮೂಡ್ಸ್ಕೊಂಡ್ರೆ ಮಾತ್ರ ನಾವು ಪೂರ್ಣತೆ ಕಡೆಗೆ ಹೋಗಕ್ ಸಾಧ್ಯ ಆಗುತ್ತೆ. ಅವರು ಆ ಪರಿಪೂರ್ಣತೆ ಬಗ್ಗೆ ಹೆಚ್ಚು ಅರಿವನ್ನ ಕೊಟ್ಟಿದ್ದಾರೆ. ಈ ಸೃಷ್ಟಿಯಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮಹತ್ವದ ಅಂಶವೆಂದರೆ ಅದರ ಸುವ್ಯವಸ್ಥೆಯ ಕ್ರಮ. ನಾವು ಇಲ್ಲಿ ಭಗವಂತ ಒಂದು ಡಿವೈನ್ ಪ್ಲಾನ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಅವನು ಎಷ್ಟು ಚೆನ್ನಾಗಿ ಪ್ರಕೃತಿನ ಸೃಷ್ಟಿ ಮಾಡಿದಾನಲ್ವಾ? ಎಲ್ಲಾ ಕಡೆ ಪ್ರಕೃತಿನ ಇದ್ರಾಗಿ ಸೃಷ್ಟಿ ಮಾಡಿದ್ದಾನೆ. ಎಲ್ಲಾ ಮಾನವ ಕುಲಕ್ಕೆ ಉಪಯೋಗ ತರ ಆಗೋ ರೀತಿಲಿ ಪ್ರಕೃತಿನ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅದನ್ನ ನಾವು ಗಮನಿಸ್ಬೇಕು. ಅವನು ಯಾವ ತರ ವ್ಯವಸ್ಥೆ ಮಾಡಿದ್ದಾನೆ, ಕ್ರಮವಾಗಿ ಪ್ಲಾನ್ ಒಂದು ಎಷ್ಟು ಸುವ್ಯವಸ್ಥೆಯಿಂದ ಅವನು ಮಾಡಿದಾನೆ ಅಂದ್ರೆ ಪ್ರತಿಯೊಂದು ವಸ್ತುವು ಸಹ ತನ್ನ ಸ್ಥಳದಲ್ಲಿದ್ದು ಸಹಜ ಧರ್ಮಕ್ಕೆ ತಕ್ಕಂತೆ ತನ್ನ ಸ್ಥಳದಲ್ಲಿಯೇ ನಿರ್ವಹಿಸುತ್ತದೆ ಅಲ್ವಾ? ಎಲ್ಲ ವಸ್ತುಗಳು ಅದದ ಸ್ಥಳದಲ್ಲೇ ಇರುತ್ತೆ, ಅದ್ ಕೆಲ್ಸ ಮಾಡ್ತಾ ಇರುತ್ತೆ. ಆದ್ರೆ ನಾನು ಅನ್ನೋ ಅಹಂಕಾರನೂ ಇಲ್ಲ, ಏನೂ ಇಲ್ಲ. ಅದು ಆ ಭಗವಂತನ ನಿಯಮದ ಸರಿಯಾಗಿ ಅದು ಕೆಲ್ಸ ಮಾಡ್ತಾ ಇದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅಲ್ವಾ? ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾನೆ, ರಾತ್ರಿ ಸೂರ್ಯಾಸ್ತ ಆಗುತ್ತೆ. ಅದೆಲ್ಲನೂ ಪ್ರಕೃತಿ ನಿಯಮಕ್ಕೆ ಸರಿಯಾಗಿ ಅದು ತನ್ನ ಕೆಲ್ಸಗಳನ್ನ ಅದ್ ಮಾಡ್ತಾ ಇದೆ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆ, ನಮ್ಗ ಆ ಗ್ರಹಗಳ ಚಲನೆ ಏನಾದ್ರು ಗೊತ್ತಾಗುತ್ತಾ? ನಕ್ಷತ್ರಗಳ ಚಲನೆ ಏನು ಅದ್ ಚಲಿಸ್ತಾ ಇದೆ, ಆದ್ರೆ ನಮ್ಗೇನು ಅದ್ರದ್ದು ಇದಾಗ್ತಿಲ್ಲ. ಅದೆಲ್ಲ ಅದರ ಕರ್ತವ್ಯಗಳನ್ನ ಅದು ಮಾಡ್ತಾ ಇದೆ. ಋತುಗಳ ಚಕ್ರ ಮತ್ತು ಹುಟ್ಟು. ಋತುಗಳು ನಮ್ಗೆ ಗೊತ್ತಲ್ವಾ? ಎಲ್ಲ ಋತುಗಳು ಯಾವ್ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ.
ಅದಕ್ ಸರಿಯಾಗಿ ಚಳಿಗಾಲದಲ್ಲಿ ಏನಾಗಿರ್ಬೇಕು, ಬೇಸಿಗೆಗಾಲದಲ್ಲಿ ಏನಿರ್ಬೇಕು, ಯಾವ್ಯಾವ ಇದಕ್ ಸರಿಯಾಗಿ ಯಾವ್ಯಾವ ತರ ಮಳೆಗಾಲದಲ್ಲಿ ಏನೇನು ಭಗವಂತ ಸೃಷ್ಟಿ ಮಾಡಿದನೋ ಅದನ್ನೆಲ್ಲ ಅದು ಅದು ನಿಂತಲ್ಲೇ ಅದನ್ನ ಕೆಲ್ಸಗಳನ್ನ ಮಾಡ್ತಾ ಇದೆ. ಮತ್ತು ಹುಟ್ಟು, ಬೆಳವಣಿಗೆ, ಸಾಫಲ್ಯ ಮತ್ತು ನಾಶ ಎಲ್ಲವುಗಳು ಸಹ ಸೃಷ್ಟಿಯ ಸುವ್ಯವಸ್ಥೆಯ ಭಾಗಗಳೇ ಆಗಿವೆ ಅಲ್ವಾ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಭಗವಂತ ಎಲ್ಲಾನು ಸೃಷ್ಟಿನೂ ಮಾಡಿದಾನೆ, ಸ್ಥಿತಿ ಅದನ್ನೆಲ್ಲ ಇದ್ರ ಪಾಲನೆ ಪೋಷಣೆನೂ ಮಾಡ್ತಿದ್ದಾನೆ, ಮತ್ತೆ ಲಯನೂ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರಕೃತಿ ಅನ್ನೋದು ಸೃಷ್ಟಿ, ಸ್ಥಿತಿ, ಲಯ ಮೂರಿದಕ್ಕೂ ಇದಾಗಿರೋದು, ಅದು ಆತರ ವ್ಯವಸ್ಥೆ ಮಾಡಿದ್ದಾನೆ. ಒಂದು ಹುಲಿ ಜಿಂಕೆಯನ್ನು ಬೇಟೆಯಾಡುವುದರಲ್ಲಿಯೂ ಒಂದು ವ್ಯವಸ್ಥೆ ಇದೆ ಅಲ್ವಾ. ಹುಲಿ ನಾವ್ ಅನ್ಕೊಂತೀವಿ ಪ್ರಾಣಿ ಪಾಪ, ಅದು ಹುಲಿ ಜಿಂಕೆನ ಕೊಂದುತ್ತಾ ಇದೆ, ಸಾಯಿಸ್ತಾ ಇದೆ ಅಂತ. ಆದ್ರೆ ಅದಕ್ಕೆ ಆಹಾರನೇ ಅದು, ಹುಲಿಗೆ ಜಿಂಕೆನೆ ಆಹಾರ, ಅದು ತಿನ್ಲೇಬೇಕಾಗುತ್ತೆ. ಅದು ಭಗವಂತ ನಿಯಮದ ಪ್ರಕಾರನೇ ಅದಾಗ್ತಾ ಇದೆ. ಆದ್ರೆ ಆ ಹುಲಿ ಏನ್ ಮಾಡುತ್ತೆ, ಅದಕ್ಕೆ ಎಷ್ಟ್ ಬೇಕೋ ಅಷ್ಟು ತಿನ್ನುತ್ತೆ, ಮತ್ ಬಿಟ್ಟು ಬಿಡುತ್ತೆ. ಅದಕ್ಕೆ ಅತಿ ಆಸೆ ಅನ್ನೋದಿಲ್ಲ, ಅದ್ ಎಷ್ಟ್ ಬೇಕು ಅಷ್ಟು ತಿನ್ಬಿಟ್ಟು ಅದು ಕೆಲಸ ಮುಗಿಸ್ಕೊಂಡು ಹೋಗುತ್ತೆ. ಬೇಟೆಯಾಡುವುದರಲ್ಲಿ ಒಂದು ಸುವ್ಯವಸ್ಥೆ ಇದೆ. ಆದರೆ ಮನುಷ್ಯನ ಸ್ವಾರ್ಥ, ಆಸೆ ಬುರುಕುತನ ಮತ್ತು ನಮಗೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚು ಸಂಗ್ರಹಿಸುವ ಬುದ್ಧಿಯಿಂದಾಗಿ ನಾವು ಜೀವಿಸುವ ಸಮಾಜದಲ್ಲಿ ಅವ್ಯವಸ್ಥೆಯನ್ನು ಉಂಟು ಮಾಡುತ್ತವೆ. ಆದ್ರೆ ಮನುಷ್ಯ ಮಾತ್ರ ಅವ್ನಿಗೆ ಎಷ್ಟು ಕೊಟ್ರು ಎಷ್ಟು ತಗೊಂಡ್ರು ಸಮಾಧಾನನೇ ಇಲ್ಲ ಅಲ್ವಾ. ಇನ್ನು ಬೇಕು ಅನ್ನೋದೇ ಇದೆ. ಇನ್ನ ಸಂಪಾದನೆ ಮಾಡ್ಬೇಕು, ಇನ್ನ ಆಸ್ತಿ ಮಾಡ್ಬೇಕು, ಅದಕ್ಕೊಂದು ಇದೇ ಇಲ್ಲ, ಲಿಮಿಟ್ ಅನ್ನೋದೇ ಇಲ್ಲ ಅವನಿಗೆ. ನಮಗೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚು ಸಂಗ್ರಹಿಸುವ ಬುದ್ಧಿಯಿಂದಾಗಿ ಅಲ್ವಾ. ಅವ್ರ ಮಕ್ಳು, ಮರಿ ಮಕ್ಳು ಎಲ್ಲರೂ ಕುತ್ಕೊಂಡು ತಿನ್ಬೇಕು ಅನ್ನೋ ಒಂದು ಆಸೆನೆ ಅವನಿಗೆ, ಅಷ್ಟು ಸಂಪಾದನೆ ಮಾಡ್ಬೇಕು ಅನ್ನೋ ಒಂದಿದೆ ಅವನಿಗೆ. ಆಮೇಲೆ ಈ ದವಸ ಧಾನ್ಯಗಳು ನಾವು ಯಾವಾಗ ಒಳ್ಳೆ ಬೆಲೆ ಬರುತ್ತೋ ಅಂತ ಅಲ್ಲಿವರೆಗೂ ಶೇಖರಣೆ ಮಾಡಿಟ್ಟಿರ್ತೀವಿ ದವಸ ಧಾನ್ಯಗಳು. ಆ ಟೈಮ್ಗೆ ಎಷ್ಟು ಜನಕ್ಕೆ ಉಪಯೋಗ ಬೇಕಾಗುತ್ತೆ, ಅದನ್ನಿಲ್ಲ, ನಾವು ನಮ್ ಸ್ವಾರ್ಥದಿಂದ ಅದನ್ನ ಶೇಖರಣೆ ಮಾಡ್ಬಿಟ್ಟು ಒಳ್ಳೆ ಬೆಲೆ ಬರೋವರೆಗೂ ನಾವು ಅದನ್ನ ಮಾರೋದಿಲ್ಲ. ಈ ತರ ಮನುಷ್ಯ ಮಾತ್ರ ಸ್ವಾರ್ಥವಾಗಿದ್ದಾನೆ. ಅದೇ ಪ್ರಾಣಿಗಳು ನಿಸ್ವಾರ್ಥವಾಗಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಸುಮ್ನೆ ಆಗಿರುತ್ತೆ. ನಾವು ಜೀವಿಸುವ ಸಮಾಜದಲ್ಲಿ ಅವ್ಯವಸ್ಥೆಯನ್ನು ಉಂಟು ಇಟ್ಟಿದ್ದೇವೆ. ನಾವು ಈ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಲ್ಲ, ಈ ತರ ಸುವ್ಯವಸ್ಥೆ ನಮ್ದು ಭಗವಂತ ಎಷ್ಟು ಸುವ್ಯವಸ್ಥೆಯನ್ನ ಮಾಡಿದಾನೆ, ನಾವು ಅವಸ್ಥೆನ ನಾವು ಅವ್ಯವಸ್ಥೆಯನ್ನು ಉಂಟು ಮಾಡ್ಬಿಟ್ಟಿದ್ವಿ ನಾವನ್ನ. ಎರಡನೆಯ ಮೂಲಭೂತ ವಿಷಯವು ನಮ್ಮ ನಿಜ ಸ್ವರೂಪದ ಅನುಕಂಪ ಅಥವಾ ಪ್ರೇಮವೆಂದರೆ ಅರಿವಿಗೆ ಸಂಬಂಧಿಸಿದ್ದಾಗಿದೆ. ಮೊದಲನೇ ಮೂಲಭೂತ ವಿಷಯ ಗೊತ್ತಾಯ್ತಲ್ಲ, ರಾಗದ್ವೇಷರಹಿತವಾದದ್ದು. ಇದು ಎರಡನೇ ಮೂಲಭೂತ ವಿಷಯ. ನಾವು ಅನುಕಂಪ ಮತ್ತು ಪ್ರೇಮದ ಅರಿವು ನಮ್ಮಲ್ಲಿ ಉಂಟಾಗ್ಬೇಕು. ಎಲ್ಲಾ ಮಹಾನ್ ಧರ್ಮ ಬೋಧಕರು ಪ್ರೇಮದ ಬಗೆಗೆ ಒತ್ತು ಕೊಟ್ಟಿದ್ದಾರೆ ಅಲ್ವಾ. ಎಲ್ಲಾ ಧರ್ಮಗಳಲ್ಲೂ ಇರೋ ತತ್ವನೇ ಒಂದು, ಎಲ್ಲರೂ ಪ್ರೇಮದಿಂದ, ಪ್ರೀತಿಯಿಂದ, ಕರುಣೆ, ಎಲ್ಲಾ ಸದ್ಗುಣಗಳನ್ನೇ ಎಲ್ಲಾ ಮತಗಳಲ್ಲಿರೋದು ತತ್ವ ಅದು. ಆ ಧರ್ಮ ಬೋಧಕರು ಕೂಡ ಆ ಧರ್ಮದ ಬಗ್ಗೆನೆ ಒತ್ತು ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲರೂ ಪ್ರೇಮದಿಂದ ಇರ್ಬೇಕು ಅನ್ನೋದನ್ನೇ ತೋರ್ಸ್ಕೊಟ್ಟಿದ್ದಾರೆ. ಮತ್ತು ಈ ಪ್ರೇಮವು ಇತರರ ಬಗೆಗಿನ ಕಾಳಜಿಗೆ ದಾರಿ ಮಾಡಿ ಕೊಡುವುದಲ್ಲದೆ ಇತರರಿಗಾಗಿ ನಿಸ್ವಾರ್ಥ ಸೇವಾ ಮನೋಭಾವನುಂಟು ಮಾಡುತ್ತದೆ. ಈ ಪ್ರೇಮ ಅನ್ನೋದು ಬೇರೆಯವ್ರಿಗೆ ದಾರಿ ಮಾಡ್ಕೊಡುತ್ತಲ್ವಾ, ಜೀವನ ನಡೆಸೋದಕ್ಕೆ ಅದು ದಾರಿ ಮಾಡ್ಕೊಡುತ್ತೆ. ಅದು ಯಾವ ತರ ನಾವು ಪ್ರೇಮದಿಂದ ಇದ್ದಾಗ ನಮ್ಗೆ ಆಸಕ್ತಿ, ಎಲ್ಲಾದ್ರ ಮೇಲೂ ನಮ್ಗೆ ಆಸಕ್ತಿ ಉಂಟಾಗುತ್ತೆ. ಪ್ರೇಮದಿಂದ ಜೀವನ ಮಾಡಿದಾಗ ಎಲ್ಲಾರ್ನು, ಪ್ರಾಣಿಗಳನ್ನಾಗ್ಲಿ, ಪಕ್ಷಿಗಳನ್ನಾಗ್ಲಿ, ಮನುಷ್ಯರನ್ನಾಗ್ಲಿ ಪ್ರೇಮದಿಂದ ನೋಡಿದಾಗ ನಮ್ಮಲ್ಲಿ ಒಂದು ಒಳಗಡೆನೆ ಒಂಥರ ಸಂತೋಷ ಅನ್ನೋದು ಬರುತ್ತೆ. ಆಮೇಲೆ ಅದು ಇತರರಿಗಾಗಿ ನಿಸ್ವಾರ್ಥ ಸೇವಾ ಮನೋಭಾವವನ್ನು ಉಂಟು ಮಾಡುತ್ತದೆ. ಬೇರೆಯವರಿಗೆ ನಾವು ಯಾರಾದ್ರೂ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ನಾವು ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿನ ನಮ್ಗೆ ಈ ಪ್ರೇಮ ಅನ್ನೋದು ತೋರ್ಸ್ಕೊಡುತ್ತೆ. ಒಬ್ರ ಮೇಲೆ ಅವ್ರ ಕಷ್ಟದಲ್ಲಿದ್ದಾಗ ನಮ್ಗೆ ಸುಮ್ನೆ ಇರಕ್ಕಾಗತ್ತ, ಒಂದು ಅನುಕಂಪ ತೋರಿಸ್ತೀವಿ, ದಯೆ ತೋರಿಸ್ತೀವಿ. ಅದು ನಮ್ಗೆ ಈ ಪ್ರೇಮ, ಅನುಕಂಪ ಅನ್ನೋದು ನಿಸ್ವಾರ್ಥ ಸೇವಾ ಮನೋಭಾವನೆಯನ್ನು ನಮ್ಗೆ ದಾರಿ ಮಾಡ್ಕೊಡುತ್ತೆ. ಅಂದರೆ ಪ್ರೀತಿಯಿಂದ ಒಬ್ಬರರು ಇತರರ ಸೇವೆ ಮಾಡುವುದು ಅಲ್ವಾ. ಯಾರು ಕಷ್ಟದಲ್ಲಿದ್ದಾಗ ನಾವು ಪ್ರೀತಿಯಿಂದ ನಾವು ಇದ್ರ ಸೇವೆ ಮಾಡ್ಬೇಕು. ಸ್ವಾರ್ಥ ಮನೋಭಾವ ಮತ್ತು ಆಸೆಗಳು ಕುಂಠಿತವಾಗುವುದರಿಂದ ಮತ್ತು ಜೀವನದ ಪರಿಪೂರ್ಣತೆಯ ಗ್ರಹಿಕೆ ಉಂಟಾಗಿ ಇತರರ ಬಗೆಗಿನ ಸಂಬಂಧಗಳು ಸಹಜವಾಗಿ ತಾವೇ ಜಾಗೃತವಾಗಿದೆ ಮತ್ತು ಅದರಿಂದ ಇತರರಿಗೆ ಸಹಾಯವಾಗುವ ಕ್ರಿಯೆಗಳು ಉಂಟಾಗುತ್ತೆ. ಸ್ವಾರ್ಥ ಮನೋಭಾವ ಮತ್ತು ಆಸೆಗಳು ಕುಂಠಿತವಾಗುವುದರಿಂದ
ನಾವ್ ಯಾವಾಗ ಅನುಕಂಪ, ದಯೆ, ಪ್ರೀತಿ, ಪ್ರೇಮ ತೋರಿಸ್ತೀವೋ ಆವಾಗ ನಮ್ಗೆ ನಮ್ ಮನ್ಸಲ್ಲಿ ಸ್ವಾರ್ಥ ಅನ್ನೋದಿರಲ್ಲ. ಆವಾಗ ಜೀವನದ ಪರಿಪೂರ್ಣತೆ ಗ್ರಹಿಕೆ ಉಂಟಾಗುತ್ತೆ. ಭಗವಂತನ ಕಿರಿವು ನಾವ್ ಎಲ್ಲಿಂದ ಬಂದಿದೀವಿ ಅಲ್ಲಿಗೆ ಹೋಗಿ ಸೇರ್ಬೇಕು ಅಂದ್ರೆ, ಈ ಜೀವ ವಿಕಾಸ ಮಾರ್ಗದಲ್ಲಿ ನಾವ್ ನಡಿಬೇಕು ಅಂದ್ರೆ ಪ್ರತಿಯೊಂದರಲ್ಲೂ ಮೂರು ಭೂತ ವರ್ಗ, ಖನಿಜ ವರ್ಗ ಎಲ್ಲದ್ರಲ್ಲೂ ನಾವು ಪ್ರೀತಿ ತೋರಿಸ್ಬೇಕು, ಅನುಕಂಪ ತೋರಿಸ್ಬೇಕು. ಆ ಗ್ರಹಿಕೆ ಉಂಟಾಗಿ ಇತರರ ಬಗೆಗಿನ ಸಂಬಂಧಗಳು ಸಹಜವಾಗಿ ತಾವೇ ಜಾಗೃತವಾಗುತ್ತದೆ. ಅವ್ರಗಳ ಜೊತೆ ನಮ್ ಸಂಬಂಧಗಳು ನಮ್ಗ್ ಒಳಗಿಂದ ಒಳಗಡೆನೆ ಅದ್ರ ಎಚ್ಚರಿಕೆ ಉಂಟು ಮಾಡುತ್ತೆ. ನಾವು ಸಹೋದರರು, ಅವ್ರ ಮೇಲೆ ಅನುಕಂಪ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು, ದಯೆ ತೋರಿಸ್ಬೇಕು ಅನ್ನೋದನ್ನ ನಮ್ಮಲ್ಲಿ ಅದು ಜಾಗೃತಿ ಮಾಡುತ್ತದೆ. ಮತ್ತು ಇದರಿಂದಾಗಿ ಇತರರಿಗೆ ಸಹಾಯವಾಗುವ ಕ್ರಿಯೆಗಳು ಉಂಟಾಗುತ್ತದೆ. ಆವಾಗ ನಮ್ಗೆ ಯಾವಾಗ ಅನುಕಂಪ, ದಯೆ, ಪ್ರೇಮ ಬರುತ್ತೋ ಅವ್ರಿಗೆ ಸಹಾಯ ಮಾಡೋ ಕೆಲ್ಸಗಳನ್ನ ನಾವು ಮಾಡ್ತೀವಿ. ಸ್ವಾರ್ಥರಹಿತ ಸೇವೆ ಮಾಡುವುದರಿಂದ ಪ್ರೇಮವು ತನ್ನಷ್ಟಕ್ಕೆ ತಾನೇ ಜಾಗೃತಗೊಂಡು ನಾವು ಕಟ್ಟಿಕೊಂಡಿರುವ ಸ್ವಾರ್ಥ ಕೇಂದ್ರಿತ ಸ್ವರೂಪವು ನಾಶವಾಗುತ್ತದೆ. ಯಾವಾಗ ನಾವು ಸ್ವಾರ್ಥ ಇಲ್ದಲೆ ಸೇವೆ ಮಾಡ್ತೀವೋ ಆ ಪ್ರೇಮ ಅನ್ನೋದು ತನ್ನಷ್ಟಕ್ಕೆ ತಾನೇ ಒಳಗಡೆಯಿಂದ ಅಂತರಾಳದಿಂದ ಜಾಗೃತಗೊಂಡರೆ ಏನಾಗುತ್ತೆ, ಸ್ವಾರ್ಥ ಕೇಂದ್ರಿತ ಸ್ವರೂಪವು ನಾಶವಾಗುತ್ತೆ. ನಮ್ಮಲ್ಲಿ ಅಹಂ ಅನ್ನೋದೇನಿರುತ್ತೆ, ನಾನೇ ಮಾಡ್ದೆ, ನಾನ್ ಸಹಾಯ ಮಾಡ್ದೆ, ಆ ತರ ಅನ್ನೋದು ನಾಶವಾಗುತ್ತೆ. ಯಾವಾಗ ಪ್ರೇಮ ಇರುತ್ತೋ ಆವಾಗ ಸ್ವಾರ್ಥ ಅನ್ನೋದು ನಾಶ ಆಗುತ್ತೆ, ನಾನು ಅನ್ನೋ ಭಾವನೆ ಇರೋದಿಲ್ಲ. ಆದ್ದರಿಂದಲೇ ಸ್ವಜ್ಞಾನವನ್ನು ಪ್ರೇಮ ಪೂರಿತ ಕಾರ್ಯಗಳ ಮಗು ಎಂದು ಕರೆಯಲಾಗುತ್ತೆ. ಅದರಿಂದ ಸ್ವಜ್ಞಾನ, ನಮ್ಮ ಅಂತರಂಗದಲ್ಲಿ ಏನ್ ಜ್ಞಾನ ಉದಯವಾಗುತ್ತೋ ಅದು ಆ ಪ್ರೇಮ ಪೂರಿತ ಕೆಲ್ಸಗಳಿಗೆ ಅದೊಂದು ಮಗು ಇದ್ದಂಗೆ. ಅಂದ್ರೆ ಆ ನಾವು ಒಂದು ಒಳ್ಳೆ ಕೆಲ್ಸ ಮಾಡ್ಬೇಕು ಅಂದ್ರೆ ಒಂದ್ ಸದ್ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ನಮ್ಗ್ ಒಳಗಡೆ ಅಂತರಾಳದಲ್ಲಿ ನಮ್ಗೆ ಪ್ರೇಮ, ಕರುಣೆ, ದಯೆ ಅಂತ ಸದ್ಗುಣಗಳು ಎಲ್ಲ ಇದ್ದಾಗ ಮಾತ್ರನೇ ನಾವು ಪ್ರೇಮ ಪೂರಿತವಾಗಿ ಸಹಾಯ ಮಾಡಕ್ಕೆ ಸಹಾಯ ಆಗುತ್ತೆ. ಈ ಸ್ವಜ್ಞಾನದ ಗುರಿ ಅಥವಾ ದಾರಿಯು ಸ್ವಸಂತೋಷ ಹೊಂದುವುದಾಗಿರುವುದಿಲ್ಲ. ಈ ಸ್ವಜ್ಞಾನದ ಗುರಿ, ನಾವು ಆ ಗುರಿ ಮುಟ್ಬೇಕು ಅಂದ್ರೆ ನಾವು ಒಬ್ರೇ ಸಂತೋಷವಾಗಿರ್ಬೇಕು ಅಂತಲ್ಲ, ನಮ್ ಸುತ್ತಮುತ್ತಲಿರೋರು, ಬಂಧು ಬಳಗೋದವ್ರು, ಸಂಬಂಧಿಕರು ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋ ಭಾವನೆನೆ ನಮ್ಮಲ್ಲಿ ಇರುತ್ತೆ. ಧಾರ್ಮಿಕ ಜೀವನವು ಈ ಜಗತ್ತಿನಲ್ಲಿ ನಾವು ಅನುಭವಿಸುತ್ತಿರುವ ಸಂತೋಷಕರ ಮತ್ತು ಯಶಸ್ವಿ ಜೀವನಕ್ಕೆ ವಿರುದ್ಧವಾದದ್ದಲ್ಲ. ನಾವು ಧಾರ್ಮಿಕ ಜೀವನ ಅಂದಿದ ತಕ್ಷಣ ನಾವ್ ಆ ತರ ಜೀವನ ನಡೆಸ್ಬೇಕು, ಈ ತರ ಜೀವನ ನಡೆಸ್ಬೇಕು ಅಂತ ನಾವೊಂದು ಇದಾಕೋಬೇಕಾಗಿಲ್ಲ. ಅದು ನಾವು ಅನುಭವಿಸಿರುವ ಸಂತೋಷಕರ ಜೀವನಕ್ಕೂ ಮತ್ತು ಯಶಸ್ವಿ ಜೀವನಕ್ಕೆ ಏನ್ ಅದ್ ವಿರುದ್ಧವಾದಿಲ್ಲ. ಆದ್ರೆ ಯಾವ ತರ ಜೀವನ ನಡೆಸ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತು ಅದೇನ್ ನಮ್ಗೆ ಅಡ್ಡಿ ಮಾಡೋದಿಲ್ಲ. ಧಾರ್ಮಿಕ ಜೀವನ ಅನ್ನೋದು ನಮ್ ಸಂತೋಷಕ್ಕಾಗ್ಲಿ ನಾವ್ ಯಶಸ್ವಿ ಪಡ್ಕೊಳಕ್ಕಾದ್ರೂ ಅದೇನು ಅಡ್ಡಿ ಮಾಡೋದಿಲ್ಲ. ನಿಜವಾದ ಅರ್ಥದಲ್ಲಿ ನೈಜ ಧಾರ್ಮಿಕ ಜೀವನದ ಸ್ವಭಾವವೇ ಸಂತೋಷ ಅಲ್ವಾ. ನಿಜವಾದ ಅರ್ಥದಲ್ಲಿ ಯಾವುದು ಶಾಶ್ವತವಾದ ಸಂತೋಷ, ಆನಂದ ಅನ್ನೋದು ಆವಾಗ ನಿಜವಾಗಿ ನಾವು ಧಾರ್ಮಿಕ ಜೀವನ ಸ್ವಭಾವ ಇಟ್ಕೊಂಡಾಗ್ಲೇ ನಾವು ಆ ಸಂತೋಷ ಅನ್ನೋದು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾವುದು ನಮಗೆ ಸಂತೋಷವನ್ನುಂಟು ಮಾಡುತ್ತದೆಯೋ ಮತ್ತು ಯಾವುದು ಜೀವನದ ಯಶಸ್ಸಿಗೆ ಕಾರಣವಾಗುತ್ತದೆಯೋ ಎನ್ನುವುದರ ಸರಿಯಾದ ಜ್ಞಾನ ನಮ್ಗೆ ಇರ್ಬೇಕು. ನಮ್ಗೆ ಸರಿಯಾದ ಜ್ಞಾನ ಇರ್ಬೇಕು. ಯಾವ ತರ ಜೀವನ ನಡೆಸಿದ್ರೆ ನಮ್ಗೆ ಯಶಸ್ಸು ಸಿಗುತ್ತೆ, ಸಂತೋಷ ಸಿಗುತ್ತೆ ಅನ್ನೋ ಸ್ವಜ್ಞಾನ ಇದ್ದಾಗ ಮಾತ್ರನೇ ನಾವು ಯಶಸ್ಸು ಮತ್ತೆ ಸಂತೋಷ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಸಂತೋಷವು ನಮ್ಮ ವೈಯಕ್ತಿಕ ಅಭಿವೃದ್ಧಿಯಿಂದಲೋ ಅಥವಾ ಇತರರ ಮುಖದಲ್ಲಿ ಮಂದಹಾಸವನ್ನು ತರುವ ನಮ್ಮ ಧೋರಣೆ ಮತ್ತು ಕ್ರಿಯೆಗಳಿಂದ ಉಂಟಾಗುತ್ತದೆಯೋ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಅವರಲ್ಲಿ ನಗುವನ್ನುಂಟು ಮಾಡುವ ಮತ್ತು ಅವರೊಂದಿಗೆ ನಾವು ನಗುವನ್ನು ಹಂಚಿಕೊಳ್ಳುವುದಕ್ಕಿಂತಲೂ ಹೆಚ್ಚಿನ ಸಂತೋಷ ಯಾವುದೂ ಇಲ್ಲ ಎಂದು ಅನುಭವಿಗಳು ಹೇಳುತ್ತಾರೆ. ಈ ಸಂತೋಷ ಬರೀ ನಾವು ವ್ಯಕ್ತಿಗತವಾಗಿ ನಾವು ಅಭಿವೃದ್ಧಿ ಮಾಡ್ಕೊಳಕ ಈ ಸಂತೋಷ ಅನ್ನೋದು ಅಲ್ವಲ್ಲ. ನಾವ್ ಎಲ್ಲಾರ್ನೂ ನಮ್ ಸುತ್ತಮುತ್ತಲಿರೋರ್ನೆಲ್ಲ ಸಂತೋಷ ಇಡ್ಬೇಕು ಅನ್ನೋದೇ ನಮ್ ಉದ್ದೇಶ ಆಗಿರ್ಬೇಕು. ಆಮೇಲೆ ಎಲ್ಲಾರು ಮುಖದಲ್ಲಿ ಮಂದಹಾಸ ತರ್ಬೇಕು ಅನ್ನೋ ಧೋರಣೆಯಿಂದ ಮಾಡ್ಬಾರ್ದು. ನಾವು ಅದನ್ನ ಸಂತೋಷ, ಬೇರೆಯವ್ರ ಮುಖದಲ್ಲಿ ಮಂದಹಾಸ ನೋಡ್ಬೇಕು, ನಾವು ಪ್ರೇಮದಿಂದ, ಅನುಕಂಪದಿಂದ ನೋಡ್ಬೇಕು. ನಾವು ಆ ಧೋರಣೆ ಇಟ್ಕೋಬಾರ್ದು. ಯಾವಾಗ ಆ ಧೋರಣೆ ಇಲ್ದಲೆ ನಾವು ಕೆಲಸ ಮಾಡ್ತೀವೋ ಆವಾಗ ನಮಗೆ ಅವರಲ್ಲಿ ನಗುನುಂಟು ಮಾಡುವ ಮತ್ತು ಅವ್ರಿಗೆ ನಗು ಹಂಚಿಕೊಳ್ಳೋದ್ರಲ್ಲಿ ನಾವು ಆ ಧೋರಣೆ ಇಲ್ದಲೆ ನಿಸ್ವಾರ್ಥವಾಗಿ ಅವರಲ್ಲಿ ಸಂತೋಷ ಕಾಣ್ಬೇಕು ಅಂತ ಸ್ವಜ್ಞಾನದಿಂದ ಒಳ್ಳೆ ಇದರಿಂದ ನಾವು ಮಾಡ್ದಾಗ ಮಾತ್ರ ಅವರಲ್ಲಿ ಒಂದು
ನಗು ಅನ್ನೋದನ್ನ ನಾವು ಕಾಣ್ತೀವಿ. ಅವ್ರ ನಗುನ ನಾವು ಹಂಚ್ಕೊಳ್ತೀವಿ ಅಲ್ವಾ. ಅವ್ರು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿದ್ದಂಗೆ ಅಲ್ವಾ. ನಮ್ ಸುತ್ತಮುತ್ತಲ ಇರೋ ದುಃಖದಲ್ಲಿದ್ದಾಗ ನಾವು ಸಂತೋಷವಾಗಿರಕ್ಕಾಗತ್ತಾ? ಇಲ್ಲ. ಅವರು ಸಂತೋಷವಾಗಿದ್ದಾಗ ಮಾತ್ರನೇ ನಾವು ಸಂತೋಷವಾಗಿರೋಕ್ಕಾಗೋದು. ಅವ್ರು ಅದೇ ಅನುಭವಿಗಳು ಕೂಡ ಇದೇ ಹೇಳದವ್ರು. ಯಾರು ಬೇರೆಯವ್ರು ನಾವು ಸಂತೋಷ ಇದ್ದಾಗ ಬೇರೆಯವ್ರು ಸಂತೋಷವಾಗಿರ್ತಾರಲ್ಲ, ಆ ಸಂತೋಷ ನಗುನ ಹಂಚ್ಕೊಳ್ಳೋದ್ರಿಂದ ಅದು ಹೆಚ್ಚಿನ ಸಂತೋಷ ನಮಗ್ ಕೊಡುತ್ತೆ ಅಂತ ಅನುಭವಿಗಳು ಹೇಳ್ತಾ ಇದ್ದಾರೆ. ಇದರ ಅರ್ಥ ಎಲ್ಲವನ್ನೂ ಸಂಪೂರ್ಣವಾಗಿ ನಿರಾಕರಿಸಲ್ಪಡುವ ಜೀವನವನ್ನ ನಾವು ಅದೇ ಹೇಳಿಲ್ವ ಅವರು, ಧಾರ್ಮಿಕ ಜೀವನ ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಗೆ ಹಣ ಬೇಡ, ಏನ್ ಬೇಡ, ಏನು ಅಂತ ಎಲ್ಲಾನು ನಿರಾಕರಿಸೋದಲ್ಲ. ಆ ಧಾರ್ಮಿಕ ಜೀವನದಲ್ಲಿ ಆ ಸಂತೋಷ ಗಳಿಸ್ಬೇಕು ಅಂದ್ರೆ ನಾವ್ ಯಾವ ತರ ಜೀವನ ನಡೆಸ್ಬೇಕು ಅನ್ನೋದು ಅದು ಮುಖ್ಯ. ಅದರ ಬದಲಿಗೆ ವಸ್ತುಗಳೊಂದಿಗೆ ನಮಗಿರುವ ವ್ಯಾಮೋಹವನ್ನು ನಿರಾಕರಿಸುವ ಧೋರಣೆಯಾಗಿದೆ. ಆ ವಸ್ತುಗಳ ಮೇಲೆ ನಮ್ಗೆ ವ್ಯಾಮೋಹ ಇರಬಾರ್ದು. ಈಗೆಲ್ಲ ನಾವು ಜೀವನ ನಡೆಸ್ಬೇಕಾದ್ರೆ ನಮ್ಗೆಲ್ಲಾನು ಬೇಕಲ್ವಾ, ಆದ್ರೆ ವ್ಯಾಮೋಹ ಇಟ್ಕೋಬಾರ್ದು. ಈ ಸಂಸಾರದಲ್ಲಿ ಇದ್ದು ನಾವು ಸಂಸಾರ ಇಲ್ದಲಿದ್ದಂಗೆ ಇರ್ಬೇಕು ಅಂತಾರಲ್ಲ, ಅದ್ಮೇಲೆ ಅಂಟುಕೊಳ್ದಂಗೆ ಇರ್ಬೇಕು. ವ್ಯಾಮೋಹನ ನಾವು ಬೆಳೆಸ್ಕೋಬಾರ್ದು. ಆ ವಸ್ತುಗಳ ಮೇಲೆ ನಾವು ವ್ಯಾಮೋಹ ಬೆಳೆಸ್ಕೋಬಾರ್ದು. ಶ್ರೀಮಂತಿಕೆ ಬಂದರೆ ಅದನ್ನು ದೂರವಿಡುವ ಅಥವಾ ತಿರಸ್ಕರಿಸುವ ಬದಲಾಗಿ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸುವ ಧೋರಣೆ ಹೊಂದಿರಬೇಕು. ಶ್ರೀಮಂತಿಕೆ ಬಂದ್ರೆ, ಹಣ ಬಂದಿದ ತಕ್ಷಣ ನಾವು ಅದನ್ನ ದೂರ ಇಡ್ಬೇಕು. ಈ ಧಾರ್ಮಿಕ ಜೀವನ ನಡೆಸ್ತಾ ಇದ್ದೀನಿ, ನನ್ಗ ಅದ್ ಬೇಡ ಇದ್ ಬೇಡ ಅಂತ ದೂರ ಇಡೋದೇನಲ್ಲ ಅದು. ಅದನ್ನ ನಾವು ತಿರಸ್ಕರಿಸೋ ಬದಲು ಅದನ್ನ ಜವಾಬ್ದಾರಿಯಾಗಿ ಅದ್ ನಿಭಾಯಿಸ್ಬೇಕು. ಯಾವ ತರ ಸೇವೆ ಮಾಡಿದ್ರೆ ಅದು ಉಪಯೋಗ ಆಗತ್ತೆ, ಯಾರ್ ಕಷ್ಟದಲ್ಲಿದ್ದಾರೆ ಅವ್ರಿಗ್ ನಾವು ಸಹಾಯ ಮಾಡೋಣ, ಆ ತರ ನಮ್ಗೆ ಒಂದು ಸೇವಾ ಮನೋಭಾವನೆ ಬರ್ಬೇಕು. ಕಷ್ಟದಲ್ಲಿರೋರ್ಗೆ ನೆರವಾಗ್ಬೇಕು. ಆ ಶ್ರೀಮಂತಿಕೆನ ಆ ತರ ನಾವು ಉಪಯೋಗಿಸ್ಕೋಬೇಕು. ಇದನ್ನು ಅಷ್ಟಾವಕ್ರ ಸಂಹಿತೆ ಬಹಳ ಮಹತ್ವಪೂರ್ಣವಾಗಿ ಸೂಚಿಸುತ್ತದೆ. ಅಷ್ಟಾವಕ್ರ ಸಂಹಿತೆ ಈ ತರ ಹೇಳುತ್ತೆ, ಮೂರ್ಖನು ತಾನು ಸಂಗ್ರಹಿಸಿದ ಶ್ರೀಮಂತಿಕೆಗೆ ತಿರಸ್ಕಾರವನ್ನು ತೋರಿಸುತ್ತಾನೆ. ಯಾರಿಗೆ ತನ್ನ ದೇಹದ ಮೇಲಿನ ವ್ಯಾಮೋಹವು ಮಾಯವಾಗಿರುತ್ತದೆಯೋ ಅಂತಹವರಿಗೆ ಯಾವುದೇ ರೀತಿಯ ವ್ಯಾಮೋಹ ಮತ್ತು ತಿರಸ್ಕಾರ ಇರಲು ಸಾಧ್ಯವಿಲ್ಲ. ಅಂದ್ರೆ ಮೂರ್ಖ ಮಾತ್ರ ಶ್ರೀಮಂತಿಕೆಗೆ ತಿರಸ್ಕಾರ ತೋರಿಸ್ತಾನೆ ಅಂದ್ರೆ, ಶ್ರೀಮಂತಿಗೆ ತಿರಸ್ಕಾರ ತೋರ್ಸ್ಬೇಕಾಗಿಲ್ಲ. ನಾವು ಪ್ರಾಮಾಣಿಕವಾಗಿ ಯಾವ ತರ ಹಣ ಗಳಿಸಿರ್ತೀವೋ ಆ ಹಣನ, ಆ ಶ್ರೀಮಂತಿಕೆಯನ್ನ ನಾವು ಕರ್ತವ್ಯ ದೃಷ್ಟಿಯಲ್ಲಿ ನಾವು ವಿನಿಯೋಗ ಮಾಡ್ಬೇಕು. ಅದ್ ನಮ್ ಕರ್ತವ್ಯ ಅಲ್ವಾ. ನಮ್ ಸಂಬಂಧಿಕರನ್ನ ಚೆನ್ನಾಗಿಡೋದಾಗ್ಲಿ, ನಮ್ದೊಂದ್ ಜವಾಬ್ದಾರಿ ಇದೆ. ನಮ್ ಸುತ್ತಮುತ್ತಲಿ ಇರೋದ್ ನಾವ್ ಒಬ್ರೇ ಅಂತ ಅನ್ಕೋಬಾರ್ದು. ನಮ್ ಸುತ್ತಮುತ್ತಲಲ್ಲಿ ಇರೋದು ಜವಾಬ್ದಾರಿನೂ ನಮ್ ಮೇಲಿದೆ. ಆ ತರ ಇದ್ದಾಗ ನಾವು ಅವ್ರ ಕಷ್ಟನೂ ನಾವು ನೋಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ಬೇಕು. ಆ ತರ ಜವಾಬ್ದಾರಿನ ನಾವು ಬೆಳೆಸ್ಕೋಬೇಕು. ಜ್ಞಾನಿ ಆದವನು ಆ ಶ್ರೀಮಂತಿಕೆಯನ್ನು ನ್ಯಾಯವಾಗಿ ಒಬ್ಬರಿಗೆ ಉಪಯೋಗವಾಗುವ ರೀತಿಯವನು ಉಪಯೋಗಿಸ್ತಾನೆ. ಧಾರ್ಮಿಕ ಜೀವನವೆಂದರೆ ಆಕಾಂಕ್ಷೆ ರಹಿತ ಜೀವನ ಅಂತ ಅರ್ಥವಲ್ಲ. ಧಾರ್ಮಿಕ ಜೀವನ ಅಂದ್ರೆ ನಾವ್ ಏನಕ್ಕೂ ಆಸೆ ಬೀಳಬಾರದು ಅಂತ ಆತರ ಜೀವನ ಅಲ್ಲ. ನಾವು ಈ ಮಾರ್ಗ ಜ್ಯೋತಿಲಿ ಏನ್ ಹೇಳಿದ್ದಾರೆ, ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆ ಕೊಲ್ಲು, ಮಹಾತ್ವಾಕಾಂಕ್ಷೆ ಉಳ್ಳವನಂತೆ ಬಾಳು. ಅಂದ್ರೆ ಮಹತ್ವಾಕಾಂಕ್ಷೆನ ಕೊಲ್ಲು ಅಂದ್ರೆ ಯಾರು ಮಹತ್ವಾಕಾಂಕ್ಷೆ ಉಳ್ಳವರಾಗಿರ್ತಾರೋ ಅವರು ಏನ್ ಮಾಡ್ತಾರೆ, ಆತರ ಜೀವನ ನಡೆಸ್ಬೇಕು ನಾವು. ಒಂದ್ ಕರ್ತವ್ಯ ಜೀವನ. ಆಮೇಲೆ ಆ ಮಹತ್ವಾಕಾಂಕ್ಷೆ ಉಳ್ಳವರು ಒಬ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ಅವ್ರ ಜೀವನ ನಡೆಸ್ತಾರೆ ಹೊರ್ತು ಅವ್ರಿಗೋಸ್ಕರ ಅಲ್ಲ. ಆ ತರ ನಾವೂನು ಆ ಮಹತ್ವಾಕಾಂಕ್ಷೆ ಅನ್ನೋದ್ ಕೊಲ್ಬೇಕು. ಆ ಮಹತ್ವಾಕಾಂಕ್ಷೆ ಜೀವಿಸುವ ತರ ನಾವು ನಮ್ ಜೀವನನ ನಡೆಸ್ಬೇಕು. ಆದರೆ ಆಕಾಂಕ್ಷೆಯ ಅರ್ಥ ಮತ್ತು ಉದ್ದೇಶಗಳಲ್ಲಿ ಸೂಕ್ತ ಬದಲಾವಣೆ ಇರ್ಬೇಕು. ಮತ್ತೆ ಅದ್ರಲ್ಲಿ ನಾವು ನಿಸ್ವಾರ್ಥರಾಗಿ ಇರ್ಬೇಕು. ಯಾವ ತರ ನಾವು ಕೆಲ್ಸ ಮಾಡ್ಬೇಕು, ಅದ್ ಯಾವ ತರ ನಮ್ ಜೀವನನ ಬದಲಾಯಿಸ್ಕೋಬೇಕು ಅನ್ನೋದೊಂದು ನಮ್ಮಲ್ಲಿ ಇರ್ಬೇಕು. ಇದು ಏಕಾಂಗಿತನವಲ್ಲ ಅಲ್ವಾ. ಇದು ಒಂದೇ ಅಲ್ಲ. ಸಂಸಾರದಲ್ಲಿ ನಾವಿರ್ತೀವಿ, ಸಂಸಾರದಲ್ಲಿ ಇರೋರ್ಗು ಮತ್ ಹೊರಗಡೆಯವ್ರಿಗೂ ನಾವು ಎಲ್ಲಾರ್ಗೂ ನಾವು ಸಹಾಯ ಮಾಡ್ಬೇಕಾಗುತ್ತೆ. ಅಥವಾ ನಿಷ್ಕ್ರಿಯವಾದ ಜೀವನವೆಲ್ಲ, ಕೆಲಸಕ್ಕೆ ಬಾರದ ಜೀವನ ಅಲ್ಲ ಅಲ್ವಾ. ನಾವು ಸೋಮಾರಿತನ ಬೀಳ್ಬಾರ್ದು, ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಇಲ್ಲಿ ವ್ಯಕ್ತಿ ದಕ್ಷತೆಯಿಂದ ಮತ್ತು ಜಾಣ್ಮೆಯಿಂದ ತನ್ನ ಕಾರ್ಯ ನಿರ್ವಹಿಸುತ್ತಾನೆ. ಯಾವಾಗ ಅವನು ಒಬ್ರಿಗೆ ಒಳ್ಳೇದಾಗ್ಬೇಕು, ಒಬ್ರಿಗೆ ಆತರ ಆಕಾಂಕ್ಷೆ ಉಂಟ ಕೆಲ್ಸ ಮಾಡ್ತಾನೋ ಅವನು ದಕ್ಷತೆಯಿಂದ ಕೆಲಸ ಮಾಡ್ತಾನಲ್ವಾ, ಶಿಸ್ತಿನಿಂದ ಕೆಲಸ ಮಾಡ್ತಾನೆ. ಒಬ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಬೇಜವಾಬ್ದಾರಿಯಿಂದ ನಮ್ ಜೀವನನ ನಡೆಸಕ್ಕಾಗಲ್ಲ. ನಾವು ಶಿಸ್ತಿನಿಂದ ಮತ್ತು ಜಾಣ್ಮೆಯಿಂದ ಕಾರ್ಯನ ನಿರ್ವಹಣೆ ಮಾಡ್ಬೇಕು. ಯಾಕೆಂದ್ರೆ ಯಾವ ತರ ನಾವು ಮಾಡಿದ್ರೆ ಅವ್ರಿಗ್ ಒಳ್ಳೇದಾಗುತ್ತೆ, ಯಾವ ತರ ಸಹಾಯ ಮಾಡ್ಬೋದು
ಆ ತರ ಮನೋಭಾವನೆಗಳನ್ನ ನಾವು ಇಟ್ಕೊಂಡಿರ್ಬೇಕು. ಆದರೆ ಆ ಕ್ರಿಯೆಯ ಹಿಂದಿನ ಉದ್ದೇಶ ಬದಲಾಗಿರುತ್ತದೆ ಮತ್ತು ಪ್ರತಿಯೊಂದು ಕರ್ತವ್ಯ ಮತ್ತು ಕಾರ್ಯವು ಅದೆಷ್ಟು ಸಣ್ಣದಾಗಿದ್ದರೂ ಸರಿ ಅದನ್ನು ಪರಿಪೂರ್ಣತೆಯಿಂದ ಮಾಡಿದಲ್ಲಿ ಯಶಸ್ಸು ಖಚಿತವಾಗಿರುತ್ತದೆ. ಅವನು ಯಾವಾಗ ದಕ್ಷತೆಯಿಂದ, ಶಿಸ್ತಿನಿಂದ, ಜಾಣ್ಮೆಯಿಂದ ಕೆಲಸ ಮಾಡ್ತಾನೋ ಆ ಕರ್ತವ್ಯ ಮತ್ತು ಕಾರ್ಯವು ಅದು ಒಂದು ಹೊಸ ರೂಪ. ಉದ್ದೇಶನೇ ಒಳ್ಳೇದಾಗಿರುತ್ತಲ್ವಾ. ಆ ಕೆಲ್ಸ ಏನೇ ಆಗ್ಲಿ, ಅದು ಸಣ್ಣದಾದ್ರೂ ಸರಿ ದೊಡ್ಡದಾದ್ರೂ ಸರಿ, ಅಲ್ಲಿ ಪರಿಪೂರ್ಣತೆಯಿಂದ ಮಾಡ್ಬೇಕು ನಾವು. ಆವಾಗ ನಮ್ಗೆ ಅದು ಯಶಸ್ಸು ಅನ್ನೋದು ಸಿಗುತ್ತೆ. ಈ ಸಣ್ಣ ಕೆಲ್ಸ ದೊಡ್ಡ ಕೆಲ್ಸ ಅನ್ನೋ ಮನೋಭಾವನೆ ಇರ್ಬಾರ್ದು. ಅದ್ರಲ್ಲಿ ನಮ್ಮ ಉದ್ದೇಶ ಮಾತ್ರ ಒಳ್ಳೇದಾಗಿರ್ಬೇಕು. ಇಲ್ಲಿ ನಮ್ಮ ಆಲೋಚನೆ ಮತ್ತು ಕ್ರಿಯೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಯಾರ ಒತ್ತಾಯವಿಲ್ಲದೆ ನಾವು ನಮಗೆ ಇಷ್ಟವಾದಂತೆ ಜೀವಿಸಬಹುದಾಗಿದೆ. ಇಲ್ಲಿ ನಮ್ಮ ಆಲೋಚನೆ ಮತ್ತು ಕ್ರಿಯೆಗಳು, ನಾವ್ ಏನ್ ಆಲೋಚನೆ ಮಾಡ್ತೀವೋ, ಏನ್ ಕೆಲಸ ಮಾಡ್ತೀವೋ, ನಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದಿದೆಯಲ್ವಾ. ಒಳ್ಳೆ ಆಲೋಚನೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಕ್ಕಾಗುತ್ತೆ, ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೆ ಕೆಲ್ಸಗಳು ನಡೆಯುತ್ತೆ. ಅದು ನಮ್ ಸ್ವಂತಕ್ ಬಿಟ್ಟಿದ್ದಾರೆ ಅವರು. ಆದ್ರೆ ನಾವು ಆಧ್ಯಾತ್ಮ ಮಾರ್ಗದಲ್ಲಿದ್ದಾಗ ನಾವು ಸರಿಯಾದ ಆಲೋಚನೆ ಮತ್ತು ಸರಿಯಾದ ಕೆಲಸಗಳನ್ನ ನಾವು ಮಾಡ್ಬೇಕು. ಅಷ್ಟಾವಕ್ರನು ಹೇಳಿದಂತೆ ನೆನಪಿಟ್ಟುಕೊಳ್ಳಿ, ಯಾವಾಗೂ ಸತ್ಯವು ಸಂಕುಚಿತ ಸ್ವಾರ್ಥ ಆಸೆಗಳ ಹಿಂದೆ ಹೋಗುತ್ತದೆಯೋ ಅದು ನೋವು ಮತ್ತು ದುಃಖವನ್ನುಂಟು ಮಾಡುತ್ತದೆ. ಅಷ್ಟಾವಕ್ರ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಸತ್ಯನ ನಾವು ಸಂಕುಚಿತವಾಗಿ ಸ್ವಾರ್ಥವಾಗಿ ಅದನ್ನ ಆಸೆಗಳ ಹಿಂದೆ ಹೋಗ್ತೀವೋ, ನಾವು ಸತ್ಯ ಅನ್ನೋದು ನಮ್ ಕಾಣದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ನಿಜವಾದ ಸತ್ಯ ಅನ್ನೋದು ತುಂಬಾ ಉನ್ನತವಾದದ್ದು. ಅದನ್ನ ಸಂಕುಚಿತ ಮಾಡ್ಕೋಬಾರ್ದು ಆಸೆ ಸತ್ಯ ಅನ್ನೋದನ್ನು. ಆಮೇಲೆ ನಾವು ಆ ಸ್ವಾರ್ಥದಿಂದ ಆಸೆಗಳ ಹಿಂದೆನೇ ಹೋಗ್ತಾ ಇರೋದ್ರಿಂದ ಅದು ನಮ್ಗೆ ನೋವು ಮತ್ತೆ ದುಃಖವನ್ನುಂಟು ಮಾಡುತ್ತೆ. ಯಾವಾಗ ನಾವು ವಿಶಾಲ ಮನೋಭಾವನೆ ಬೆಳೆಸ್ಕೊಂತೀವೋ ಆ ಸಂಕುಚಿತ ಸ್ವಭಾವ ಹೋಗಿ ಅಲ್ಲಿ ಸ್ವಾರ್ಥ ಅನ್ನೋದು ನಿಸ್ವಾರ್ಥದಿಂದ ನಾವು ಕೆಲಸ ಮಾಡಕ್ಕೆ ಪ್ರಾರಂಭವಾಗುತ್ತೆ. ಬುದ್ಧಿ ಆಳವಾದ ಪ್ರಜ್ಞೆಯಿಂದ ಅವುಗಳನ್ನು ಮೀರಿ ನಿಂತರೆ ಸಂತೋಷ ಮತ್ತು ಶಾಂತಿ ಲಭಿಸುತ್ತದೆ. ನಾವು ಯಾವಾಗ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ನಾವು ನೋಡಕ್ ಶುರು ಮಾಡ್ತೀವೋ, ವಿಶಾಲ ಮನೋಭಾವನೆಯಿಂದ ನೋಡಕ್ ಶುರು ಮಾಡ್ತೀವೋ, ಆವಾಗ ಅಲ್ಲಿ ಸಂತೋಷ ಮತ್ತು ಶಾಂತಿ ಲಭಿಸುತ್ತದೆ ಅಲ್ವಾ. ಸ್ವಾರ್ಥ ಅನ್ನೋದಿರಲ್ಲ, ಸ್ವಾರ್ಥ ಇಲ್ಲ, ಆಸೆ ಇಲ್ಲ, ಏನು ಇಲ್ಲ. ಆವಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವಾಗ ಆಸೆ ಅನ್ನೋದಿರಲ್ವೋ ಅವಾಗ ಅವಾಗ ಶಾಂತಿ ಇರುತ್ತೆ. ಯಾವುದು ನಿಮಗೆ ಇಷ್ಟವೋ ಅದರಂತೆ ಮಾಡಿ, ನಿಮ್ಗೆ ಬಿಟ್ಟಿದೀವಿ, ನೀವ್ ಯಾವ ತರ ಬೇಕಾದ್ರೂ ಮಾಡಿ, ನಿಸ್ವಾರ್ಥವಾಗಾದ್ರೂ ಮಾಡಿ, ಸ್ವಾರ್ಥವಾಗಾದ್ರೂ. ಆದ್ರೆ ನಾವು ಯಾವಾಗ್ಲೂ ಆ ಪ್ರಜ್ಞೆಯಿಂದ, ಬುದ್ಧಿಮಟ್ಟದ ಪ್ರಜ್ಞೆಯಿಂದ ನಾವು ಕೆಲಸ ಮಾಡಿದಾಗ ನಮ್ಗೆ ಸಂತೋಷ ಶಾಂತಿ ಅನ್ನೋದು ಲಭಿಸುತ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಜೆ ಕೃಷ್ಣಮೂರ್ತಿಯನ್ನು ಪ್ರಶ್ನಿಸಿದರು, ಈ ಜಗತ್ತಿನಲ್ಲಿರುವವರು ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂದು. ಯಾರೋ ಒಬ್ರು ಜೆ ಕೃಷ್ಣಮೂರ್ತಿನ ಕೇಳ್ತಾರಂತೆ, ಈ ಜಗತ್ತಿನಲ್ಲಿರುವವರು ಜೀವನ ನಡೆಸ್ತಾ ಇದಾರಲ್ಲ, ಅವ್ರು ಯಾವ ತರ ಇರ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರ ಉತ್ತರ ಬಹಳ ಸರಳ ಸರ್. ಮೊದಲನೇದಾಗಿ ನನಗೆ ಏನು ಬೇಕಾಗಿಲ್ಲ, ಅವ್ರು ಯಾವ ತರನಾದ್ರೂ ಜೀವನ ನಡೆಸ್ಲಿ, ಅದು ಅವ್ರಿಗೆ ಬಿಟ್ಟಿದ್ದಲ್ವಾ. ಒಳ್ಳೆ ತರ ಜೀವನ ನಡೆಸಿದ್ರೆ ಒಳ್ಳೆಯವ್ರಾಗಿರ್ತಾರೆ, ಅದಕ್ಕೆ ಅದ್ ನನಗೇನು ಬೇಕಾಗಿಲ್ಲ. ಎರಡನೆಯದಾಗಿ ಜೀವಿಸಿರಿ, ಈ ಜೀವನ ಇರೋದಕ್ಕೆ ಜೀವಿಸಕ್ಕೆ, ಅದಕ್ಕೋಸ್ಕರ ಜೀವಿಸಿರಿ, ಈ ಜಗತ್ತಿನಲ್ಲಿ ಜೀವಿಸಿರಿ ಅಲ್ವಾ. ಈ ಜಗತ್ತಿನಲ್ಲಿ ನಾವು ಎಚ್ಚರಿಕೆಯಿಂದ ಜೀವನ ನಡೆಬೇಕು. ಜೀವಿಸಿರಿ ಅಂದ್ರೆ ಸುಮ್ನೆ ಸಾಮಾನ್ಯವಾದ ಜೀವನ ನಡೆಸಬಾರ್ದು, ನಾವು ಎಚ್ಚರಿಕೆಯಿಂದ ಬುದ್ಧಿಮಟ್ಟ ಪ್ರಜ್ಞೆ ಆತರ ಜೀವನ ನಾವು ನಡೆಸ್ಬೇಕು. ಈ ಜಗತ್ತು ವಿಸ್ಮಯಕಾರವಾದ ಸೌಂದರ್ಯವನ್ನು ಹೊಂದಿದೆ ಅಲ್ವಾ. ಈ ಪ್ರಕೃತಿಲಿ ಎಷ್ಟು ಅದ್ಭುತ ಸೌಂದರ್ಯ ಹೊಂದಿದೆ ಪ್ರಕೃತಿ ಅನ್ನೋದು. ಆ ಸೌಂದರ್ಯ, ಇದು ನಮ್ಮ ಜಗತ್ತು, ನಾವು ಜೀವಿಸಬೇಕಾಗಿರುವ ಭೂಮಿ. ಆದರೆ ನಾವು ಜೀವಿಸುತ್ತಿಲ್ಲ. ಈ ಈ ಜಗತ್ತು ನಮ್ ಜಗತ್ತೆ, ನಾವು ಜೀವಿಸ್ಬೇಕಾಗಿರೋ ಜಗತ್ತೆ. ಆದ್ರೆ ನಾವು ಆ ತರ ಜೀವನನ ನಾವು ನಡೆಸ್ತಿಲ್ಲ. ಪ್ರಕೃತಿ ಸೌಂದರ್ಯನ ವೀಕ್ಷಣೆ ಮಾಡ್ತಿಲ್ಲ ನಾವು. ನಮ್ಮಷ್ಟಕ್ಕೆ ನಮ್ ಕೆಲ್ಸದಲ್ಲಿ ಇದ್ರಲ್ಲಿ ನಾವು ಬ್ಯುಸಿ ಆಗಿರೋದ್ರಿಂದ ಆ ಪ್ರಕೃತಿ ಸೌಂದರ್ಯನ ಆಹ್ಲಾದ ಮಾಡೋ ಅಷ್ಟು ನಮ್ಗೆ ಟೈಮೇ ಇಲ್ಲ. ಆ ತರ ಜೀವನ ನಾವು ವೇಸ್ಟ್ ಮಾಡ್ತಾ ಇದ್ದೇವೆ. ಆ ತರ ಜೀವನ ನಾವು ನಡೆಸ್ತಾ ಇದೀವಿ. ನಾವು ಸಂಕುಚಿತರಾಗಿದ್ದೇವೆ ಅಲ್ವಾ. ವಿಶಾಲ ಮನೋಭಾವದಿಂದ ನೋಡ್ತಾನೆ ಇಲ್ಲ ನಾವು ಎಲ್ಲೆಲ್ಲಿ ಏನೇನ್ ಆಗ್ತಿದೆ. ಆ ಪ್ರಕೃತಿ ಎಷ್ಟು ಸೌಂದರ್ಯವಾಗಿದೆ, ಅದು ಎಷ್ಟು ಒಂದೊಂದನು ಅದು ನಾನು ಅಂತ ಹೇಳ್ದಲೆ ತನ್ನ ಕೆಲ್ಸನ, ತನ್ನ ಕರ್ತವ್ಯನ ಅದ್ ಮಾಡ್ತಾ ಇದೆ. ವಿಭಜಿತರಾಗಿದ್ದೀವಿ, ನಾನ್ ಬೇರೆ ಅವ್ರು ಬೇರೆ ರಾಗಗಳು, ಇದರಿಂದ ನಾವು ವಿಭಜಿತರಾಗಿದ್ದೇವೆ. ನಾವು ಅಸಕ್ತ ಬುದ್ಧಿ ಉಳ್ಳವರಾಗಿದ್ದೀವಿ. ನಮ್ಗೆ ಏನು ಬೇಡ, ನಮ್ಗೆ ಯಾವ್ದ್ರ ಮೇಲೂ ಆಸಕ್ತಿ ಅನ್ನೋದೇ ಇಲ್ಲ, ಆ ತರ ಬುದ್ಧಿ ಉಳ್ಳವರಾಗಿದ್ದೀವಿ. ನಾವ್ ಯಾವಾಗ ಆಸಕ್ತಿ ಇಟ್ಕೊಂತೀವೋ
ಆವಾಗ ಎಲ್ಲಾದ್ರ ಮೇಲೂ ನಾವು ವೀಕ್ಷಣೆ ಮಾಡಕ್ ಶುರು ಮಾಡ್ತೀವಿ. ಎಲ್ಲಿ ಏನಿದೆ, ಯಾವ ತರ ನಾವ್ ಜೀವನ ನಡೆಸ್ಬೇಕು, ಯಾವ ತರ ಜೀವನ ನಡೆಸಿದ್ರೆ ಯಶಸ್ಸು ಸಾರ್ಥಕ ಜೀವನ ಪಡ್ಕೊಳಕ್ ಸಾಧ್ಯ ಅನ್ನೋದು ನಮ್ಗೆ ಆಸಕ್ತಿಯಿಂದ ನಾವು ನೋಡ್ಬೇಕಾಗುತ್ತೆ. ನಮ್ಗೆ ಸಂಬಂಧಗಳಿಲ್ಲ, ನಮ್ಗೆ ಯಾರ ಸಂಬಂಧ ಬೇಡ, ನಾವೊಬ್ರೇ, ಆತರ ಮನೋಭಾವನೆ ಆಗೋಗ್ಬಿಟ್ಟಿದೆ. ನಾವು ಏಕಾಂಗಿ ಆಗಿದ್ದೇವೆ, ನಾನು ಒಬ್ನೇ ಇದ್ದೀನಿ, ನನ್ಗೇನಾದ್ರೂ ಪರವಾಗಿಲ್ಲ, ನಿರಾಶೆ ಉಳ್ಳ ಮನುಷ್ಯರಾಗಿದ್ದೇವೆ. ನಮ್ಮಲ್ಲಿ ಆಸೆ, ಏನ್ರ ಮೇಲೂ ಆಸೆ ಅನ್ನೋದೇ ಇಲ್ಲ, ನಿರಾಶೆ. ಆಸೆ ಅಂದ್ರೆ ಯಾವ ತರ ಆಸೆ, ನಾವು ಪ್ರತಿಯೊಬ್ಬರಿಗೂ ಸಂತೋಷ ಶಾಂತಿ ಕೊಡ್ಬೇಕು ನಮ್ಮಿಂದ ಅಂತ ಆತರ ಆಸೆ ಇರ್ಬೇಕೆ ಹೊರತು ಅದು ಬೇರೆ ನಿರಾಶೆ ಮನುಷ್ಯರಾಗಿದ್ದೇವೆ. ನಮಗೆ ಆನಂದ ಭರಿತ ಪರಮಾನಂದ ಜೀವಿತದ ಅರ್ಥವಾಗುತ್ತಿಲ್ಲ. ಆ ಶಾಶ್ವತವಾದ ಆನಂದ ಯಾವುದು, ಪರಮಾನಂದ ಅನ್ನೋದು ಯಾವುದು, ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ. ಆ ಭಗವಂತ ಅವನ್ ಎಷ್ಟು ಮಾನವರನ್ನೆಲ್ಲ ಮಾನವಾತೀತನಾಗಿ ಮಾಡ್ಬೇಕು ಅನ್ನೋ ಎಷ್ಟು ಒಂದು ಉದ್ದೇಶದಿಂದ ಅವನ್ ನಮ್ನ ಇದ್ ಮಾಡಿದ್ದಾನೆ. ಆ ನಾವ್ ಅದನ್ನ ಸರಿಯಾಗಿ ಉಪಯೋಗಿಸ್ತಾನೆ ಇಲ್ಲ. ನಾವ್ ಬರೀ ಲೌಕಿಕವಾಗಿ ಈ ಸಂತೋಷ ಇದು ಪ್ರಾಪಂಚಿಕವಾಗಿ ಇದೀವೇ ಹೊರ್ತು ಆ ಆನಂದ ಅನ್ನೋದು, ಉನ್ನತವಾದ ಆನಂದ ಅನ್ನೋದು ನಾವು ಅದ್ರ ಬಗ್ಗೆ ನಮ್ಗೆ ಅರ್ಥನೇ ಆಗ್ತಿಲ್ಲ. ಈ ರೀತಿಯ ಜೀವನಕ್ಕೆ ಬೇಕಾಗಿರುವುದು ನಮ್ಮ ಜೀವನದ ಎಲ್ಲಾ ಮೂರ್ಖತನಗಳಿಂದ ಸ್ವತಂತ್ರವಾಗಿರುವುದು ಮಾತ್ರ ಎಂದು ನಾನು ಹೇಳುತ್ತೇನೆ. ಈ ಈ ತರ ಜೀವನಕ್ಕೆ ಬೇಕಾಗಿರೋದೇನು, ಈ ಎಲ್ಲಾ ಮೂರ್ಖತನಗಳಿಂದ, ಯಾವುದು ನಾನೊಬ್ನೇ ಜೀವಿಸ್ಬೇಕು ನಿಸ್ವಾರ್ಥದಿಂದ ಆ ತರ ಎಲ್ಲ ಬಿಟ್ಬಿಟ್ಟು ಎಲ್ಲಾರ್ಗೂ ಒಂದು ಸಂತೋಷ ಸುಖ ಇದು ಶಾಂತಿ ಲಭಿಸೋ ತರ ಜೀವನ ನಾವು ನಡೆಸ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೋಬೇಕು. ಅದರಿಂದ ಈ ಮೂರ್ಖತನಗಳಿಂದ ನಾವು ಸ್ವತಂತ್ರರಾಗ್ಬೇಕು. ಅಂದ್ರೆ ಅದುಗಳಿಂದ ಬಿಡುಗಡೆ ಹೊಂದ್ಬಿಟ್ಟು ಯಾವ್ದು ಶಾಶ್ವತ, ಯಾವ್ದು ಶಾಂತಿ, ಆ ವಿವೇಕದಿಂದ ಅರಿವಿನಿಂದ ನಾವು ಜೀವನ ನಡೆಸ್ಬೇಕು. ಇವೆಲ್ಲವುಗಳಿಂದ ಮುಕ್ತವರಾಗಬೇಕಾದರೆ ವಿಚಾರಗಳೊಂದಿಗೆ, ಸ್ವಭಾವಗಳೊಂದಿಗೆ ಮತ್ತು ಎಲ್ಲದರೊಂದಿಗೂ ನಮ್ಮ ಸಂಬಂಧಗಳ ಬಗ್ಗೆ ಅರಿವು ಉಂಟಾದಾಗ ಮಾತ್ರ. ಈ ತರ ನಾವು ಈ ಭೂಮಿ ಮೇಲೆ ಸರಿಯಾದ ಜೀವನ ನಾವ್ ನಡೆಸ್ತಾ ಇಲ್ಲ ಅಲ್ವಾ. ನಾವು ಆ ಭಗವಂತನ ಕಿಡಿ ಅನ್ನೋದೇ ಮರ್ತ್ ಬಿಟ್ಟಿದೀವಿ. ಭಗವಂತ ಪ್ರೇಮ ಸ್ವರೂಪಿ, ಆದ್ರೆ ನಾವು ಸ್ವಾರ್ಥ ರಾಗದ್ವೇಷಗಳಿಂದ ಎಲ್ಲದರಲ್ಲಿರುವ ಚೈತನ್ಯನ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಎಲ್ಲರ ಸ್ವಭಾವದೊಳಗಿಂತ ಸಂಬಂಧಗಳಿಗೆ ಒಂದಾದಾಗ ಮಾತ್ರ ಆನಂದ ಪರಮಾನಂದ ಹೊಂದಕ್ ಸಾಧ್ಯ. ಆ ದೈವಿ ಪ್ರೇಮ ಅನಾವರಣವಾಗುತ್ತೆ. ಅವಾಗ ಆ ಭಗವಂತನ ಪ್ರೇಮ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಸಂಬಂಧಗಳು ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತದೆ ಅಲ್ವಾ. ಸಂಬಂಧಗಳಲ್ಲಿ ಜವಾಬ್ದಾರಿ ಜಾಸ್ತಿ. ನಾವು ಸಂಸಾರದಲ್ಲೇ ಆಗ್ಲಿ, ನಾವು ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾಗತ್ತೆ, ಕರ್ತವ್ಯಗಳನ್ನ ನಿಭಾಯಿಸ್ಬೇಕಾಗತ್ತೆ, ಎಲ್ಲನೂ ಸಮದುಗಿಯಾಗಿ ನಡೆಸ್ಬೇಕಾಗುತ್ತೆ. ಜವಾಬ್ದಾರಿಯುಳ್ಳ ಮನುಷ್ಯರು ಜೀವನದ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಯಾವ ಮನುಷ್ಯ ಜವಾಬ್ದಾರಿಯಿಂದ ಜೀವನ ಇರ್ತಾನೋ ಅವನು ಒಳ್ಳೆ ದಾರಿ, ಸರಿಯಾದ ದಾರಿನ ಆರಿಸ್ಕೊಂತಾನೆ. ಇಲ್ಲಿ ಯಾಕೆಂದ್ರೆ ಅವನಿಗೆ ಗೊತ್ತು ಯಾವ್ದು ಸಾರ್ಥಕ ಜೀವನಕ್ಕೆ ಯಾವ ತರ ನಾವು ಜೀವನ ನಡೆಸ್ಬೇಕು ಅನ್ನೋದು ಗೊತ್ತು. ಆವಾಗ ಅವನು ಸರಿಯಾದ ಜೀವನ ಆರಿಸ್ಕೊಳ್ಳಕ್ಕೆ ಶುರು ಮಾಡ್ತಾನೆ. ಈ ಪ್ರಕ್ರಿಯೆಯು ವ್ಯಕ್ತಿಯ ಜೀವನದ ಹಾದಿಯಲ್ಲಿ ಯಾವುದೇ ತೊಂದರೆಯುಂಟು ಮಾಡದೆ ಉನ್ನತ ಜೀವಿತದ ಅಭಿವೃದ್ಧಿಗೆ ಸಕಾರಾತ್ಮಕವಾಗಿ ಸಹಾಯ ಮಾಡುತ್ತದೆ. ಯಾವಾಗ ನಾವು ಜವಾಬ್ದಾರಿಯಿಂದ ಕರ್ತವ್ಯಗಳನ್ನು ನಿಭಾಯಿಸ್ತೀವೋ ಆವಾಗ ಏನಾಗುತ್ತೆ, ಬೇರೆಯವ್ರಿಗೆ ಯಾವ್ದು ತೊಂದರೆ ಕೊಡ್ದಲೆ ಆ ಉನ್ನತ ಜೀವಿತದ ಅಭಿವೃದ್ಧಿಗೆ, ಉನ್ನತವಾದ ಜೀವನಕ್ಕೆ ಯಾವ್ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಆ ತರ ನಾವು ಸಕಾರಾತ್ಮಕವಾಗಿ ಒಳ್ಳೆ ರೀತಿಯ ಆಲೋಚನೆಗಳನ್ನು ನಾವು ಮಾಡಕ್ ಶುರು ಮಾಡ್ತೀವಿ. ಆತರ ಒಳ್ಳೆ ಭಾವನೆಯಿಂದ ಸಹಾಯ ಮಾಡಕ್ಕೆ ಶುರು ಮಾಡ್ತೀವಿ. ಇಂತಹ ಜವಾಬ್ದಾರಿಯ ಭಾವನೆಯ ಉದಯವು ಅತಿ ಸಣ್ಣ ಪ್ರಮಾಣದಲ್ಲಿ ಉಂಟಾದರೂ ಸಹ ಅದು ಅತಿ ಸೂಕ್ಷ್ಮ ರೂಪದಲ್ಲಿ ಧಾರ್ಮಿಕ ಜೀವನದ ಪ್ರಾರಂಭಕ್ಕೆ ಕಾರಣವಾಗುತ್ತದೆ ಮತ್ತು ಇದು ಪ್ರಸ್ತುತ ಸಮಯಕ್ಕೆ ಅತಿ ಮಹತ್ವದಾಗಿದೆ. ಆತರ ಜವಾಬ್ದಾರಿ ಭಾವನೆ ಸಣ್ಣ ಪ್ರಮಾಣದಲ್ಲಿ ಉಂಟಾದ್ರೂ ಸರಿ, ಅದು ಸೂಕ್ಷ್ಮ ರೂಪದಲ್ಲಿ ನಮ್ಗೆ ಧಾರ್ಮಿಕ ಜೀವನ ಯಾವ ತರ ನಡೆಸ್ಬೇಕು ಅನ್ನೋದಕ್ಕೆ ಅದು ಕಾರಣ ಆಗುತ್ತದೆ. ಆಮೇಲೆ ಈ ಪ್ರಸ್ತುತ ಸಮಯಕ್ಕೆ ನಾವೇ ನೋಡ್ತಾ ಇದೀವಲ್ಲ, ಎಲ್ಲಾ ಕಡೆ ಯುದ್ಧಗಳು ಎಲ್ಲ ಎಷ್ಟು ಕಲಹಗಳು ಆಗ್ತಾ ಇದೆ. ಅದಕ್ಕೆಲ್ಲ ನಾವು ಒಬ್ರು ಜವಾಬ್ದಾರು ಅಂತಾರೆ. ಅದಕ್ಕೆ ನಾವು ನಮ್ ಜವಾಬ್ದಾರಿ ಏನು, ನಾವ್ ಅಲ್ಲೆಲ್ಲ ಶಾಂತಿ ನೆಲೆಸ್ಲಿ ಅಂತ ನಾವು ಒಂದ್ ಸಂಕಲ್ಪನ ಆದ್ರೂ ಕಳಿಸೋದು ಪ್ರಯತ್ನ ಪಡ್ಬೇಕು. ನಮ್ ಮನೋಭಾವನೆ ಹೇಗಿದೆ ಆ ತರ ಅಲ್ಲಿ ನಡೆಯುತ್ತೆ ಯುದ್ಧಗಳು ಆ ತರ ಅಂತಾರೆ. ಅದರಿಂದ ನಾವು ಒಂದು ಸಂಕಲ್ಪ, ಒಳ್ಳೆ ಸಂಕಲ್ಪಗಳನ್ನು ಕಳಿಸಿ ನಾವು ಅಲ್ಲೆಲ್ಲ ಶಾಂತಿ ನೆಮ್ಮದಿ ನೆಲೆಸ್ಲಿ ಅಂತ ನಾವು ಬೇಡ್ಕೋಬೇಕು. ಜನರಲ್ಲಿ ಸ್ವಾರ್ಥ ಮನೋಭಾವನೆ ತುಂಬಿ ಆಸೆ ತುಂಬಿ ಹೋಗಿದೆ ಎಲ್ಲರಲ್ಲೂ.
ಎಲ್ಲಿ ಧರ್ಮ ನ್ಯಾಯ ಸತ್ಯ ಇದೆಯೋ ಅಲ್ಲಿ ಧರ್ಮ ಇದೆ ಅಲ್ವಾ. ಎಲ್ಲೆಲ್ಲಿ ಧರ್ಮ ನ್ಯಾಯ ಸತ್ಯ ಇದೆಯೋ ಅಲ್ಲಿ ಧರ್ಮ ಅನ್ನೋದು ಇದೆ. ಶಾಶ್ವತವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಧರ್ಮ. ಶಾಶ್ವತವಾದ ಸತ್ಯನ ಅರ್ಥ ಮಾಡ್ಕೊಳ್ಳೋದೇ ಧರ್ಮ. ಎಲ್ಲಾ ಮತಗಳ ಎಲ್ಲಾ ಮತಗಳಲ್ಲೂ ಧರ್ಮದ ತತ್ವ ರಾಗ ದ್ವೇಷ ಮೋಹವಿಲ್ಲದ್ದು. ಎಲ್ಲಾದ್ರಲ್ಲಿ ಇರೋ ತತ್ವನೇ ಅದು, ರಾಗ ಮೋಹ ದ್ವೇಷವಿಲ್ಲದ್ದು. ಧರ್ಮದ ಮೂಲ ತತ್ವ ದಯೆ ಕರುಣೆ ಸೇವೆ. ಈ ಮೂರು ನಮ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಯಾವಾಗ ಮಾನವರಾದ ನಾವು ಜೀವನದಲ್ಲಿ ಧರ್ಮವನ್ನು ಅಳವಡಿಸ್ಕೊಂಡಾಗ ಮಾತ್ರ ಸ್ವಾರ್ಥರಹಿತ ಜೀವನ ನಡೆಸಕ್ಕಾಗುತ್ತೆ. ಆವಾಗ ನಾವು ಸಾರ್ಥಕ ಮತ್ತು ಯಶಸ್ಸಿನ ಕಡೆಗೆ ನಡೆಯೋಕೆ ಸಾಧ್ಯ ಆಗುತ್ತೆ. ಆವಾಗ ನಾವು ಈ ಜೀವನ ಇರುವುದು ಜೀವಿಸುವುದಕ್ಕೆ ಅನ್ನೋದನ್ನ ನಾವು ಯಾವಾಗ್ಲೂ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಮ್ ಜೀವನನ ಧರ್ಮ ಮಾರ್ಗದಲ್ಲಿ, ಜೀವನ ಧರ್ಮ ಅನ್ನೋದನ್ನ ಹೇಳಿದಾರಲ್ಲ, ಧರ್ಮ ಮಾರ್ಗದಲ್ಲಿ ನಾವು ಜೀವನ ನಡೆಸಿದಾಗ ಮಾತ್ರ ಅದು ಯಶಸ್ವಿ ಜೀವನ ಆಗೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್, ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.